ಪ್ರಾರ್ಥಿಸುವುದನ್ನು ಕಲಿ ಮತ್ತು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಲ್ಲು. ದೇವ್ರ ನಾಮಕ್ಕೆ ಸ್ತೋತ್ರ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 9ರಿಂದ 13ನೇ ವಚನದವರೆಗೂ. ಓಕೆ, ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ಎಲ್ಲರೂ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈಗ ನಾವು ಓದಿಕೊಂಡಂಥ ಒಂದು ದೇವರ ವಾಕ್ಯ, ಅದು ಸ್ವತಃ ಯೇಸು ಸ್ವಾಮಿನೇ ನುಡಿದಂಥ ನುಡಿಗಳು, ಯೇಸು ಸ್ವಾಮಿನೇ ಹೇಳಿದಂಥ ಮಾತುಗಳು. ತನ್ನ ಬಳಿಗೆ ಬಂದಂಥ ಜನರಿಗೆ, ಅಂದರೆ ಪರ್ವತದ ಮೇಲೆ ಪ್ರಸಂಗವನ್ನು ಮಾಡ್ತಿದ್ದಾರೆ ಯೇಸುಸ್ವಾಮಿ. ಪರಲೋಕದ ಕುರಿತಾಗಿ, ತಂದೆಯ ಕುರಿತಾಗಿ, ಅನೇಕ ವಿಷಯಗಳ ಕುರಿತಾಗಿ ಯೇಸುಸ್ವಾಮಿ ಬೋಧನೆ ಮಾಡ್ತಾ ಇದ್ದಾರೆ. ತನ್ನ ಬಳಿಗೆ ಬಂದಂಥ ಜನರಿಗೆ, ಶಿಷ್ಯರಿಗೆ ಯೇಸುಸ್ವಾಮಿ ಬೋಧಿಸುವಾಗ ಪ್ರಾರ್ಥನೆಯ ಕುರಿತಾಗಿ ಸಹ ಬೋಧಿಸ್ತಾ ಇದ್ದಾರೆ. ಏನಂದರೆ, ಆ ಜನರಿಗೆ ಯೇಸುಸ್ವಾಮಿ ಒಂದು ವಿಷಯದ ಕುರಿತಾಗಿ ಕಲಿಸಿಕೊಡ್ತಿದ್ದಾರೆ. ಏನಂದರೆ, ಪ್ರಾರ್ಥನೆ ಮಾಡುವುದನ್ನು ಯೇಸುಸ್ವಾಮಿ ಕಲಿಸಿಕೊಡ್ತಾ ಇದ್ದಾರೆ. ತನ್ನ ಬಳಿಗೆ ಬಂದಂಥ ಜನರಿಗೆ, ಶಿಷ್ಯರಿಗೆ ಯೇಸುಸ್ವಾಮಿ ಪರಲೋಕದ ತಂದೆಗೆ ಪ್ರಾರ್ಥನೆ ಮಾಡುವುದನ್ನು ಇಲ್ಲಿ ಕಲಿಸಿಕೊಡ್ತಾ ಇದ್ದಾರೆ. ಯಾಕೆಂದರೆ ಯೇಸುಸ್ವಾಮಿಗೆ ಗೊತ್ತು ಪ್ರಾರ್ಥನೆಯಲ್ಲಿ ಇರುವಂಥ ಶಕ್ತಿ. ನೀವು ಆಮೇಲೆ ಹೇಳಿದ್ರೆ ಜೋರಾಗಿ ಹೇಳಬೇಕು. ಯೇಸುಸ್ವಾಮಿಗೆ ಗೊತ್ತು ಪ್ರಾರ್ಥನೆಯಲ್ಲಿ ಇರುವಂಥ ಶಕ್ತಿ, ಪ್ರಾರ್ಥನೆಯ ಬೆಲೆ, ಪ್ರಾರ್ಥನೆಯ ಮಹತ್ವ, ಪ್ರಾರ್ಥನೆಯಲ್ಲಿ ಇರುವಂಥ ಆಶೀರ್ವಾದ ಯೇಸುಸ್ವಾಮಿಗೆ ಗೊತ್ತು. ಅದಕ್ಕಾಗಿ ದೇವರು ಯೇಸುಸ್ವಾಮಿ ಈ ಲೋಕದಲ್ಲಿ ದೇವರು ನಂಬಿದಂಥ ಒಬ್ಬ ವ್ಯಕ್ತಿ ಪ್ರಾರ್ಥನೆಯಲ್ಲಿ ನಡಿಬೇಕಂದ್ರೆ, ಪ್ರಾರ್ಥನಾ ಜೀವಿತವನ್ನು ಕಟ್ಟಿಕೊಳ್ಳಬೇಕಂದ್ರೆ, ಪ್ರಾರ್ಥನೆಯನ್ನು ಕ್ರಮವಾಗಿ ಮಾಡುತ್ತಾ ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಂತ್ಕೋಬೇಕಂದ್ರೆ ಆ ವ್ಯಕ್ತಿ ಮೊದಲು ಪ್ರಾರ್ಥನೆ ಮಾಡೋದನ್ನು ಕಲಿಬೇಕಂತ ಯೇಸುಸ್ವಾಮಿ ತನ್ನ ಬಳಿಗೆ ಬಂದಂಥ ಜನರಿಗೆ, ಶಿಷ್ಯರಿಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸಿಕೊಟ್ಟಿದ್ದಾರೆ. ಆ ದಿನ ಯೇಸು ತನ್ನ ಬಳಿಗೆ ಬಂದಂಥ ಜನರು ಅಷ್ಟೇ ಪ್ರಾರ್ಥನೆ ಮಾಡೋದನ್ನು ಕಲ್ತ್ಕೊಂಡು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಂತ್ಕೋಬೇಕಂತ, ಆ ಜನರಷ್ಟೇ ಕಲ್ತ್ಕೋಬೇಕಂತ ದೇವರ ಆಸೆ ಆಗಿಲ್ಲ. ಬದಲಾಗಿ ಈ ಸಮಯದಲ್ಲಿ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಸಭೆಯಲ್ಲಿ ಕೂತ್ಕೊಂಡು, ಚಿಕ್ಕ ಜೋಗಳ್ಳಿ ಈ ಸಭೆಯಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳುವಂಥ ನೀವುಗಳು, ಇನ್ನು ಯೂಟ್ಯೂಬಲ್ಲಿ ಈ ವಾಕ್ಯವನ್ನು ವೀಕ್ಷಿಸುವಂಥ, ಆನ್ಲೈನಲ್ಲಿ ವಾಕ್ಯವನ್ನು ವೀಕ್ಷಿಸುವಂಥ ದೇವ ಮಕ್ಕಳು, ಝೂಮ್ ಮೀಟಿಂಗಲ್ಲಿ ಜಾಯ್ನ್ ಆದಂಥ ಈ ವಾಕ್ಯವನ್ನು ಆಲಿಸುವಂಥ ದೇವ ಮಕ್ಕಳು, ಈ ಸಮಯದಲ್ಲಿ ಯಾರ್ಯಾರೆಲ್ಲ ಈ ವಾಕ್ಯವನ್ನು ಆಲಿಸ್ತದರೋ ಅವರು ಸಹ ಪ್ರತಿಯೊಬ್ಬರು ಪರಲೋಕದ ತಂದೆಗೆ ಪ್ರಾರ್ಥನೆ ಮಾಡೋದನ್ನು ಕಲಿತುಕೊಂಡು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಂತ್ಕೋಬೇಕಂತ ದೇವರ ಆಸೆಯಾಗಿದೆ, ದೇವರ ಬಯಕೆಯಾಗಿದೆ. ಚಪ್ಪಾಳೆ ತಟ್ಟಿ ಪ್ರಿಯ ದೇವರ ಮಕ್ಕಳೇ. ಆದರೆ ಅನೇಕ ದೇವರ ಮಕ್ಕಳನ್ನು ನಾವು ನೋಡುವಾಗ ತುಂಬ ಜನರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರಲ್ಲ, ಹೌದಾ ಅಲ್ವಾ? ತುಂಬ ಜನರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರಲ್ಲ. ಮತ್ತೆ ಹೇಳೋದು ನೋಡಿದರೆ ಏನಂತ ಹೇಳ್ತಾರೆ, ನಾನು ದೇವ್ರು ನಂಬಿ ಅಷ್ಟು ವರ್ಷ ಆಗಿದೆ, ಇಷ್ಟು ವರ್ಷ ಆಗಿದೆ, ನಾನು ದೇವ್ರು ನಂಬಿ 5 ವರ್ಷ ಆಗಿದೆ, 10 ವರ್ಷ ಆಗಿದೆ, 15 ವರ್ಷ ಆಗಿದೆ, 20 ವರ್ಷ ಆಗಿದೆ, 25 ವರ್ಷ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಈ ಚರ್ಚ್ ಕಟ್ಟಿದೀವಿ ಅಲ್ವಾ, ಈ ಚರ್ಚು ಕಟ್ಟಿದ್ದು ನಾವೇ, ಈ ಚರ್ಚಿಗೆ ಬುನಾದಿ ಹಾಕಿದ್ದು ನಾವೇ ಅಂತ ಹೇಳ್ತಾ ಇರ್ತಾರೆ. ಆದರೆ ಪ್ರಾರ್ಥನೆಯ ಬುನಾದಿ ಅವ್ರಿಗಿರಲ್ಲ. ದೇವ್ರ ನಂಬಿ ಅಷ್ಟು ವರ್ಷ ಆಗಿದೆ, ಇಷ್ಟು ವರ್ಷ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಪ್ರೇಯರ್ ಮಾಡಲಿಕ್ಕೆ ಬರಲ್ಲ, ಪರ್ಸನಲ್ ಆಗಿ ಪ್ರೇಯರ್ ಮಾಡಲಿಕ್ಕೆ ಬರಲ್ಲ, ಆಲಯದಲ್ಲಿ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟರು ಕೂಡ ಪ್ರೇಯರ್ ಮಾಡಲಿಕ್ಕೆ ಬರಲ್ಲ. ಮತ್ತೆ ಹೇಳೋದು ನೋಡಿದರೆ ಅಷ್ಟು ವರ್ಷಗಳಾಗಿದೆ, ನೀನು ದೇವ್ರ ನಂಬಿ ಎಷ್ಟು ವರ್ಷ ಆಗಿದೆ ಅನ್ನೋದು ಮುಖ್ಯ ಅಲ್ಲ, ದೇವ್ರನ್ನ ನೀನು ಹೇಗೆ ಹಿಂಬಾಲಿಸ್ತದೆ ಅನ್ನೋದು ಬಹಳ ಮುಖ್ಯ. ಹಲ್ಲೆಲೂಯಾ. ಹಾಗಾಗಿ ದೇವರಿಗೆ ಸ್ತೋತ್ರ ಹೋಗಲಿ ಪ್ರಿಯರೇ. ಇನ್ನು ಕೆಲವರು ಹೇಳ್ತಾರೆ,
ನಮಗೆ ಪ್ರೇಯರ್ ಮಾಡಲಿಕ್ಕೆ ಬರಲ್ಲ, ಹೇಗೆ ಪ್ರೇಯರ್ ಮಾಡಬೇಕು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ದೇವ್ರು ನಮಗೆ ಅಷ್ಟು ವರ್ಷ ಇಷ್ಟು ವರ್ಷ ಆಗಿದೆ ಅಂದರೂ ಸಹ ಕೆಲವರು ಹೊಸಬ್ರು ಹೇಳ್ತಾ ಇರ್ತಾರೆ, ಕೆಲವರು ಅಳುಬ್ರು ಹೇಳ್ತಾ ಇರ್ತಾರೆ, ನಮಗೆ ಪ್ರೇಯರ್ ಮಾಡಲಿಕ್ಕೆ ಬರಲ್ಲ, ನಾವು ಓದಿಲ್ಲ ಬರ್ದಿಲ್ಲ. ಪ್ರೇಯರ್ ಮಾಡಲಿಕ್ಕೆ ಓದು ಬರಹ ಅದು ಬೇಕಾಗಿಲ್ಲ, ಆಸಕ್ತಿ ಇದ್ದರೆ ಸಾಕು. ಹಲ್ಲೆಲೂಯ. ಹಾಗಾಗಿ ದೇವರಿಗೆ ಸ್ತೋತ್ರ. ಕೆಲವರು ಹೇಳ್ತಾರೆ ನಮಗೆ ಪ್ರೇಯರ್ ಮಾಡಲಿಕ್ಕೆ ಬರಲ್ಲ. ಅಂಥವ್ರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಈಗ ನೀವು ಅನಾರೋಗ್ಯದಲ್ಲಿರುವಾಗ ಹುಷಾರಿಲ್ಲ ಅಂತೇಳಿದ್ರೆ ಡಾಕ್ಟ್ರ್ ಹತ್ರ ಹೋಗ್ತೀರಾ. ಡಾಕ್ಟ್ರ್ ಹತ್ರ ಹೋಗುವಾಗ ಡಾಕ್ಟ್ರು ಅಮ್ಮ ನಿನಗೇನಾಗಿದೆ ಅಮ್ಮ, ನಿನಗೇನಾಗಿದೆಯಪ್ಪ ಅಂತ ಡಾಕ್ಟ್ರ್ ಕೇಳಿದರೆ ಆ ಡಾಕ್ಟ್ರಿಗೆ ಹೇಳ್ತೀರ ನೀವು, ಡಾಕ್ಟ್ರೇ ಅಷ್ಟು ದಿನದಿಂದ ಜ್ವರ ಬಂದಿದೆ, ಇಷ್ಟು ದಿನಗಳಿಂದ ಜ್ವರ ಬಂದಿದೆ, 3 ದಿನದಿಂದ ಜ್ವರ ಬಂದಿದೆ, 1 ವಾರದಿಂದ ಜ್ವರ ಬಂದಿದೆ, ಕೈಕಾಲು ತುಂಬ ಸುಸ್ತಾಗ್ತಾ ಇದೆ, ನರ ಸೆಳಿತಾ ಇದೆ, ಕಣ್ಣು ಮಂಜಾಗ್ತಾ ಇದೆ, ಈಗ ತಲೆನೋವಿದೆ, ಕಾಲು ನೋವಿದೆ, ಹೊಟ್ಟೆ ನೋವಿದೆ ಅಂತೇಳಿ ನಿಮಗೆ ಏನೇನೆಲ್ಲ ಅನಾರೋಗ್ಯ ಆಗುತ್ತೋ ಅದನ್ನು ನೀವು ಸ್ಪಷ್ಟವಾಗಿ ವಿವರವಾಗಿ ಒಂದು ಕೂಡ ಮರಿಲಿಲ್ದಂಗ ಡಾಕ್ಟ್ರ್ ಬಳಿ ನಿಮ್ಮ ಒಂದು ಸಮಸ್ಯೆಯನ್ನು ಹೇಳ್ತೀರಿ. ಓಕೆ, ಅದು ಒಳ್ಳೆಯದೇ. ಯಾಕಂದರೆ ನೀವು ನಿಮ್ಮ ಸಮಸ್ಯೆನ ಹೇಳುವಾಗ ಡಾಕ್ಟ್ರಿಗೆ ಕೂಡ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ. ಇನ್ನು ನೋಡುವಾಗ ಯಾರಾದರೂ ಅಕ್ಕಪಕ್ಕದವರು, ಫ್ರೆಂಡ್ಸ್, ರಿಲೇಷನ್ಸು, ಗೊತ್ತಿರೋರು ಹೇಗಿದ್ದೀರಿ ಅಣ್ಣ, ಹೇಗಿದ್ದೀರಿ ಅಕ್ಕ ಅಂತ ಅವ್ರು ಕೇಳಿದ್ರೆ ಸಾಕು, ಹೇಳ್ತಾ ಇರ್ತೀರಿ ಮನೆಯಲ್ಲಿ ಆ ರೀತಿ ಸಮಸ್ಯೆ ಇದೆ, ಕುಟುಂಬದಲ್ಲಿ ಈ ರೀತಿ ಸಮಸ್ಯೆ ಇದೆ, ಮನೆಯಲ್ಲಿ ಅತ್ತೆ ಹೀಗೆ ಮಾಡ್ತಾರೆ, ಸೊಸೆ ಹೀಗೆ ಮಾಡ್ತಾಳೆ, ಅಳಿಯ ಹೀಗೆ ಮಾಡ್ತಾನೆ, ತಂದೆ ಹೀಗೆ ಮಾಡ್ತಾರೆ, ತಾಯಿ ಹೀಗೆ ಮಾಡ್ತಾಳೆ, ಮಕ್ಕಳು ಈ ರೀತಿಯಾಗಿ ಮಾಡ್ತಾರೆ, ಮನೇಲಿ ತುಂಬ ಕಷ್ಟ ಇದೆ, ತುಂಬ ಹಣದ ಸಮಸ್ಯೆ ಇದೆ, EMI ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಹಣ ಇಲ್ಲ, ಈಗ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ ಅಂತ ಮನುಷ್ಯರ ಹತ್ರ, ಗೊತ್ತಿರೋರ ಹತ್ರ ಕಣ್ಣೀರಿನಿಂದ ದುಃಖದಿಂದ ನಿಮ್ಮ ಪರಿಸ್ಥಿತಿಗಳನ್ನು ನೀವು ಹೇಳ್ತಾ ಇರ್ತೀರಿ. ಸೇವಕರ ಹತ್ರ ಹೇಳ್ಬೇಕು. ಆದರೆ ಕೆಲವರು ಏನು ಮಾಡ್ತಾರಂದರೆ ಹೇಳ್ದನ್ನೇ ಹೇಳ್ತಾ ಇರ್ತಾರೆ. ಹೌದಮ್ಮ ಆಯಿತು ಪ್ರೇಯರ್ ಮಾಡ್ತೇನೆ, ಮತ್ತೆ ಅದನ್ನೇ ಹೇಳ್ತಾ ಇರ್ತಾರೆ. ಅಲ್ಲೆಲಿಯ. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಂದರೆ ಡಾಕ್ಟ್ರ್ ಹತ್ರ ಈ ಜನರು ಅಲ್ಲೆಲಿಯ ಡಾಕ್ಟ್ರ್ ಹತ್ರ ತಮ್ಮ ಸಮಸ್ಯೆಯನ್ನು ಹೇಳೋದು ಕಲ್ತ್ಕೊಂಡಿರ್ತಾರೆ, ಪ್ರಾರ್ಥನೆ ಮಾಡಲಿಕ್ಕೆ ಬರಲ್ಲ ಅಂತಾರೆ. ಅಕ್ಕಪಕ್ಕದವ್ರ ಹತ್ರ, ಗೊತ್ತಿರೋರ ಹತ್ರ ತಮ್ಮ ಸಮಸ್ಯೆನ ಹೇಳೋದು ಕಲ್ತ್ಕೊಂಡಿರ್ತಾರೆ, ಪ್ರಾರ್ಥನೆ ಮಾಡಲಿಕ್ಕೆ ಬರಲ್ಲ ಅಂತಾರೆ. ಸೇವಕರ ಹತ್ರ ತಮ್ಮ ಸಮಸ್ಯೆನ ಹೇಳೋದು ಕಲ್ತಿರ್ತಾರೆ, ಮನುಷ್ಯರ ಹತ್ರ ತಮ್ಮ ಪ್ರಾಬ್ಲಮ್ಗಳನ್ನು ಹೇಳೋದು ಕಲ್ತಿರ್ತಾರೆ, ಆದರೆ ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಮನುಷ್ಯರ ಹತ್ರ ಅವರ ಸಮಸ್ಯೆನ ಹೇಳೋದು ಕಲ್ತಿರ್ತಾರೆ, ದೇವ್ರ ಹತ್ರ ಪ್ರೇಯರ್ ಮಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅಂಥವರಿಗೆ ಯಾರು ನಮಗೆ ಪ್ರೇಯರ್ ಮಾಡಲಿಕ್ಕೆ ಬರಲ್ಲ, ದೇವರಿಗೆ ಹೇಗೆ ಪ್ರೇಯರ್ ಮಾಡಬೇಕು ನಮಗೆ ಗೊತ್ತಿಲ್ಲ ಅಂಥೇಳಿ ಯಾರ ಒಂದು ಆಲೋಚನೆಯಲ್ಲಿ ಅಂಥ ಒಂದು ಮನಸ್ಥಿತಿಯಲ್ಲಿದ್ದರೂ ಅವರಿಗೆ ನಾನೊಂದು ಈಸಿ ಟಿಪ್ಸ್ ಹೇಳ್ತೀನಿ ಈ ಸಮಯದಲ್ಲಿ. ಕೇಳಿಸ್ಕೊತೀರಾ? ಯಾರು ನಮಗೆ ಪ್ರೇಯರ್ ಮಾಡಲಿಕ್ಕೆ ಬರಲ್ಲ ಅಂತಿರೋ ಅವ್ರಿಗೊಂದು ಈಸಿ ಟಿಪ್ಸ್ ಹೇಳ್ತೀನಿ. ಅಲ್ಲೆಲ್ಲಿಯೋ ಆ ಒಂದು ಈಸಿ ಟಿಪ್ಸ್ ಏನಂತೇಳಿ ಅಂದರೆ, ನೀವು ಯಾರೆಲ್ಲ ಮನುಷ್ಯರ ಹತ್ತಿರ ನಿಮ್ಮ ಸಮಸ್ಯೆಯನ್ನು, ನಿಮ್ಮ ಪರಿಸ್ಥಿತಿಯನ್ನು, ನಿಮ್ಮ ಮನೆ ಸ್ಥಿತಿಯನ್ನು, ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ಒಂದು ಪರಿಸ್ಥಿತಿಯನ್ನು ನೀವು ಮನುಷ್ಯರ ಹತ್ರ ಹೇಳ್ತೀರಿ ನೋಡ್ರಿ, ಅದು ಡಾಕ್ಟ್ರ್ ಹತ್ರ ಆದರೂ, ಲಾಯರ್ ಹತ್ರ ಆದರೂ, ಅಥವಾ ಸೇವಕರ ಹತ್ರ ಆದರೂ, ಅಕ್ಕಪಕ್ಕದವ್ರ ಹತ್ರ ಆದರೂ, ಗೊತ್ತಿರೋರ ಹತ್ರ ಆದರೂ, ಯಾರ ಹತ್ರ ಆದರೂ ಸಹ ನೀವು ಮನುಷ್ಯರ ಬಳಿ ಏನು ನಿಮ್ಮ ಪರಿಸ್ಥಿತಿನ ಹೇಳ್ತೀರಿ ನೋಡ್ರಿ, ಆ ರೀತಿ ಇದೆ, ಕಷ್ಟ ಇದೆ, ಕಣ್ಣೀರಿದೆ, ದುಃಖ ಇದೆ, ಬಾಧೆ ಇದೆ ಅಂತ ಹೇಳ್ತಿರಲ್ವಾ, ಅದನ್ನೇ ನೀವೇನು ಮಾಡಬೇಕಂದ್ರೆ ಸಾಧ್ಯವಾದರೆ ಒಂದು ಹತ್ರ ಕೂತ್ಕೊಂಡು, ಅದೇ ನಿಮ್ಮ ಪರಿಸ್ಥಿತಿಯನ್ನು ಸಾಧ್ಯವಾದರೆ ನೀವು ಮನುಷ್ಯರ ಹತ್ರ ಏನು ಮಾತಾಡ್ತಿರಲ್ವ ಅದನ್ನೇ ಒಂದು ಹತ್ರ ನೀವು ಕೂತ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಸಾಧ್ಯವಾದರೆ ಮೊಣಕಾಲೂರಿ ನಿಮ್ಮ ಮನಸ್ಸನ್ನು, ಕೈಗಳನ್ನು ಪರಲೋಕದ ಕಡೆಗೆ ಚಾಚಿ, ಪರಲೋಕದ ಕಡೆಗೆ ಎತ್ತಿ, ಮನುಷ್ಯರ ಹತ್ರ ಏನು ಹೇಳ್ತಿರಲ್ವಾ ಕಣ್ಣು ಮುಚ್ಚಿ ನೀವು ಅದನ್ನೇ ದೇವರ ಹತ್ರ ಮಾತಾಡಿದರೆ ಅದುವೇ ಪ್ರಾರ್ಥನೆಯಾಗಿದೆ. ಏನು ಪ್ರಾರ್ಥನೆ ಅಂದರೆ? ಮನುಷ್ಯರ ಹತ್ರ ಏನು ಹೇಳ್ತಿರಲ್ವಾ, ಮನುಷ್ಯರ ಹತ್ರ ಏನು ಹೇಳ್ತಿರಲ್ವಾ ಅದನ್ನೇ ಒಂದು ಹತ್ರ ಕೂತ್ಕೊಂಡು ಸಾಧ್ಯವಾದ್ರೆ ಮೊಣಕಾಲೂರಿ, ಈಗ ನಿಮ್ಮ ಮನಸ್ಸನ್ನು, ಕೈಗಳನ್ನು ಎತ್ತಿ, ಕಣ್ಣುಗಳನ್ನು ಮುಚ್ಚಿ ಅದೇ ಶೈಲಿಯಲ್ಲಿ, ಅಯ್ಯ ನನಗೆ ಈ ರೀತಿ ಅನಾರೋಗ್ಯ ಇದೆ, ಯೇಸುವೆ ನನ್ನ ಕುಟುಂಬದಲ್ಲಿ ಈ ರೀತಿಯಾಗಿ ತೊಂದರೆ ಇದೆ, ಯೇಸುವೆ ಇಂಥ ಮನುಷ್ಯನಿಂದ ನನಗೆ ಕಷ್ಟ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ನೋವಾಗ್ತಾ ಇದೆ, ದುಃಖ ಆಗ್ತಾ ಇದೆ, ಬಾಧೆ ಆಗ್ತಾ ಇದೆ, ಅದರಿಂದ ತಪ್ಪಿಸಿ ಕಾಪಾಡಪ್ಪ, ಕೇಡಿನಿಂದ ತಪ್ಪಿಸಿ ಕಾಪಾಡಪ್ಪ, ದೇವರೇ ಈ ರೀತಿಯಾಗಿ ನಷ್ಟ ಆಗಿದೆ, ಇದನ್ನು ತಪ್ಪಿಸಿ ಕಾಪಾಡಪ್ಪ. ಮನುಷ್ಯರ ಮುಂದೆ ನೀನು ಕಣ್ಣು ತೆಗೆದು ಹೇಳ್ತೀಯ, ಅದನ್ನೇ ಕಣ್ಣು ಮುಚ್ಚಿ ಕೈಗಳೆತ್ತಿ ದೇವರ ಜೊತೆ ನೀನು ಮಾತಾಡಿದರೆ ಅದುವೇ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ದೇವರ ಆಸೆ,
ದೇವ್ರು ನಂಬಿದಂಥ ಮಕ್ಕಳು ಪ್ರಾರ್ಥನೆಯನ್ನು ಕಲಿತುಕೊಳ್ಳಬೇಕು, ಪ್ರಾರ್ಥನೆಯಲ್ಲಿ ನಿಂತ್ಕೋಬೇಕಂತ. ಹಲ್ಲೆಲೂಯಾ. ಹಾಗಾಗಿ ಪ್ರಾರ್ಥನೆ ಕಲಿಬೇಕು ಅಂತೇಳಿ ಅಂದರೆ ಟ್ರೈನಿಂಗ್ ಹೋಗ್ಬೇಕಾಗಿಲ್ಲ, ಕೋಚಿಂಗ್ ಹೋಗ್ಬೇಕಾಗಿಲ್ಲ. ಆದರೆ ಬದಲಾಗಿ ನಿನ್ನ ಪರಿಸ್ಥಿತಿಯನ್ನು, ನಿನ್ನ ಮನಸ್ಥಿತಿಯನ್ನು, ನಿನ್ನ ಮನೆ ಸ್ಥಿತಿಯನ್ನು ನೀನು ಮನುಷ್ಯರ ಮುಂದೆ ಹೇಗೆ ಹೇಳ್ತೀಯೋ ಅದನ್ನೇ ಕಣ್ಣು ಮುಚ್ಚಿ ದೇವರ ಜೊತೆ ನೀನು ಸಂಭಾಷಣೆ ಮಾಡುವಾಗ, ದೇವ್ರ ಜೊತೆ ನೀನು ಮಾತನಾಡುವಾಗ, ಪರಲೋಕದ ತಂದೆ ಜೊತೆ ನೀನು ಮಾತನಾಡುವಾಗ ಅದುವೇ ಪ್ರಾರ್ಥನೆಯಾಗಿದೆ. ನೀನು ಪ್ರಾರ್ಥನೆ ಮಾಡುವುದನ್ನು ಕಲಿತರೆ, ನೀನು ಪ್ರಾರ್ಥನೆ ಮಾಡೋದನ್ನು ಕಲಿತರೆ ಪ್ರಾರ್ಥನೆಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯ. ನೀನು ಪ್ರಾರ್ಥನೆ ಮಾಡುವುದನ್ನು ಕಲಿತರೆ ನೀನು ಪ್ರಾರ್ಥನೆಯಲ್ಲಿ ನಡಿಲಿಕ್ಕೆ ಸಾಧ್ಯ. ನೀನು ಪ್ರಾರ್ಥನೆ ಮಾಡುವುದನ್ನು ಕಲಿತರೆ ಪ್ರಾರ್ಥನಾ ಜೀವಿತವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ. ನೀನು ಪ್ರಾರ್ಥನೆ ಮಾಡುವುದನ್ನು ಕಲಿತರೆ ನೀನು ಉಜ್ಜೀವನವನ್ನು, ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ನೀನು ಪ್ರಾರ್ಥನೆ ಮಾಡುವುದನ್ನು ಕಲಿತರೆ ನೀನು ಸೈತಾನನ ಕಾರ್ಯಗಳನ್ನು ಲಯ ಮಾಡಲಿಕ್ಕೆ ಸಾಧ್ಯ. ನೀನು ಪ್ರಾರ್ಥನೆ ಮಾಡುವುದನ್ನು ಕಲಿತರೆ ದೇವರ ಅಭಿಷೇಕವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ನೀನು ಪ್ರಾರ್ಥನೆ ಮಾಡುವುದನ್ನು ಕಲಿತರೆ ದೇವರು ನಿನಗಾಗಿ ಇಟ್ಟಂತ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ದೇವ್ರನ್ನ ಕೇಳ್ತಾನೆ, ದೇವರೇ ಪ್ರಾರ್ಥಿಸುವುದನ್ನು ನನಗೆ ಕಲಿಸು. ಆ ದಿನ ಜನರು, ಶಿಷ್ಯಂದರು ಕೇಳಿದರು ಪ್ರಾರ್ಥನೆ ಮಾಡೋದನ್ನು ಕಲಿಸು ಅಂತ ಹೇಳುವಾಗ ಯೇಸು ಸ್ವಾಮಿ ಅವರಿಗೆ ಪ್ರಾರ್ಥಿಸುವುದನ್ನು ಕಲಿಸಿಕೊಟ್ರು. ಹಲ್ಲೆಲೂಯಾ. D.L. ಮೂಡಿ ಅನ್ನುವಂಥ ಸುಪ್ರಸಿದ್ಧ ದೇವ ಸೇವಕರು, ಅವರು ಯೇಸುವಿನ ಕುರಿತಾಗಿ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಒಂದು ಮಾತು ಈ ರೀತಿಯಾಗಿ ಹೇಳಿದ್ದಾರೆ. ಏನಂದರೆ, D.L. ಮೂಡಿ ಅನ್ನುವಂಥ ದೇವ ಸೇವಕರು ಈ ರೀತಿಯಾಗಿ ಹೇಳಿದ್ದಾರೆ. ಏನಂದರೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಆತನು ತನ್ನ ಶಿಷ್ಯರಿಗೆ ಪ್ರಾರ್ಥಿಸುವುದನ್ನು ಕಲಿಸಿಕೊಟ್ಟರೆ ಹೊರತು ಬೋಧಿಸುವುದನ್ನು ಅಲ್ಲ. ಯಾಕೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥಿಸುವುದನ್ನು ಕಲಿಸಿಕೊಟ್ರು ಅಂದರೆ, ಯೇಸು ಸ್ವಾಮಿಗೆ ಗೊತ್ತು, ಒಬ್ಬ ವ್ಯಕ್ತಿ ಶಿಷ್ಯರಾದರೂ ದೇವ್ರು ನಂಬಿದಂಥ ಮಕ್ಕಳು ಯಾರೇ ಆದರೂ ಕೂಡ ಪ್ರಾರ್ಥಿಸುವುದನ್ನು ಕಲಿತರೆ ಹಲ್ಲೆಲೂಯಾ. ಪ್ರಾರ್ಥಿಸುವುದನ್ನು ಕಲಿತರೆ, ಆ ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಂಡು ಕ್ರಮವಾಗಿ ಪ್ರಾರ್ಥಿಸುವಾಗ, ನಿರಂತರವಾಗಿ ಪ್ರಾರ್ಥಿಸುವಾಗ, ಪ್ರಾರ್ಥನೆಯಲ್ಲಿ ನಡೆಯುವಾಗ, ಪ್ರಾರ್ಥನೆಯಲ್ಲಿ ನಿಲ್ಲುವಾಗ ಅವರು ಈಗ ಪ್ರಾರ್ಥನೆಯ ಮೂಲಕವಾಗಿ ಎಲ್ಲವನ್ನು ತಿಳಿದುಕೊಳ್ಳುತ್ತಾರೆ, ಕಲಿತುಕೊಳ್ಳುತ್ತಾರೆ, ಅವರು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ಹೌದಪ್ಪ, ಪ್ರೇಯರ್ ಮಾಡೋದು ನಾವು ಕಲ್ತ್ಕೋಬೇಕು, ಪ್ರಾರ್ಥನೆಯ ಜೀವಿತವನ್ನು ನಾವು ಕಟ್ಕೋಬೇಕು, ಪ್ರಾರ್ಥನೆಯಲ್ಲಿ ನಾವು ನಡಿಬೇಕು, ಪ್ರಾರ್ಥನೆಯಲ್ಲಿ ನಾವು ನಿಲ್ಲಬೇಕು ಅಂತ ನಿಮಗೆ ಪ್ರೋತ್ಸಾಹ ಬರಲಿಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು. ಕೇಳಿಸ್ಕೊಂತಿದ್ದೀರಾ? ಒಬ್ಬ ಸ್ಟೂಡೆಂಟ್, ಒಬ್ಬ ವಿದ್ಯಾರ್ಥಿ, ಸ್ಕೂಲ್ಗೆ ಕಾಲೇಜಿಗೆ ಹೋಗುವಂಥ ಒಬ್ಬ ಸ್ಟೂಡೆಂಟು ಎಕ್ಸಾಮು ಬರೆದು ಪಾಸ್ ಆಗಬೇಕಂದ್ರೆ, ನೆಕ್ಸ್ಟ್ ಕ್ಲಾಸ್ಗೆ ಹೋಗಬೇಕಂದ್ರೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ, ಜಾಬಲ್ಲಿ ಇಂಟರ್ವ್ಯೂಲ್ಲಿ ಪಾಸ್ ಆಗಬೇಕಂದ್ರೆ, ಒಂದು ಒಳ್ಳೆ ಜಾಬ್ ತೆಗೆದುಕೋಬೇಕಂದ್ರೆ ಆ ಸ್ಟೂಡೆಂಟು ಚೆನ್ನಾಗಿ ಬರೆಯೋದು ಕಲ್ತಿರಬೇಕು. ಇಲ್ಲಂದರೆ ಓದೋದು ಬರೆಯೋದು ಚೆನ್ನಾಗಿ ಕಲ್ತಿಲ್ಲಂದರೆ, ಈಗ ನೋಡಿ ಫಾರ್ ಎಕ್ಸಾಂಪಲು ಯಾವಾಗಾದರೂ ಬೈಬಲ್ ಓದ್ರಿ ಅಂದರೆ ಕೆಲವ್ರು ಓದಲ್ಲ. ಯಾಕೆಂದರೆ ನಾವೆಲ್ಲಿ ತೊದಲು ಓದಿಬಿಡ್ತೀವೋ, ಎಲ್ಲಿ ತಪ್ಪು ಓದಿಬಿಡ್ತೀವೋ, ಎಲ್ಲಿ ಮರ್ಯಾದೆ ಹೋಗಿಬಿಡುತ್ತೋ. ಬೈಬಲ್ಲಾಗ ಪೇತ್ರ ಅಂತ ಐತೆ, ಪೇತ್ರ ಅಂತ ಬಿಟ್ಟು ಪ್ರೇತ ಅಂತ ಓದಿಬಿಟ್ರೆ ಮರ್ಯಾದೆ ಹೋಗಿಬಿಡುತ್ತಲ್ಲಪ್ಪ. ಓದೋದು ಬೇಡ, ರೆಫರೆನ್ಸು ಬೇಡ, ಪೇತ್ರ ಅಂತಿರೋದು ಪ್ರೇತ ಅಂತ ಓದೋದು ಬೇಡ, ಎಲ್ಲರೂ ನಗೋದು ಬೇಡ, ಮರ್ಯಾದೆ ಹೋಗಿಬಿಡುತ್ತೆ ಅಂತೇಳಿ ಏನು ಮಾಡ್ತಾರೆ? ಓದಲ್ಲ. ಯಾಕೆಂದರೆ ಓದೋದು ಬರೆಯೋದು ಅವ್ರು ಸರಿಯಾಗಿ ಕಲ್ತಿರಲ್ಲ. ಯಾರು ಚೆನ್ನಾಗಿ ಓದೋದು ಬರೆಯೋದು ಚೆನ್ನಾಗಿ ಕಲ್ತಿರ್ತಾರೋ ಅವರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರೆ, ಎಕ್ಸಾಮು ಬರೀತಾರೆ ಮತ್ತು ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಒಂದು ಪಕ್ಷಿ ಇದೆ ಅಂತ ಅಂದ್ಕೊಳ್ರಿ, ಒಂದು ಹಕ್ಕಿ, ಒಂದು ಪಕ್ಷಿ, ಅದು ಹಾರುವುದನ್ನು ಕಲಿತರೆ, ಅರ್ಥ ಆಗ್ತದೆಯಾ? ಏನು? ಈ ಕಡೆ ನೋಡ್ರಿ, ನನ್ನ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ದೇವ್ರ ವಾಕ್ಯನ ಕೇಳಿಸ್ಕೊಳ್ರಿ ಎಲ್ಲರೂ. ಒಂದು ಪಕ್ಷಿ ಹಾರುವುದನ್ನು ಕಲಿತರೆ ಅದು ಹಾರುತ್ತಾ ಹೋಗಿ ತನಗೆ ಬೇಕಾದಂಥ ಊಟವನ್ನು ಅದು ಕಂಡುಕೊಳ್ಳಬಹುದು. ಅಂದರೆ ಒಂದು ಪಕ್ಷಿ ಹಾರುವುದನ್ನು ಕಲಿತರೆ ಅದು ಮುಂದೆ ಸಾಗುತ್ತೆ, ಅದ್ರ ಜೀವನ ಮುಂದೆ ಸಾಗುತ್ತೆ, ಅದಕ್ಕೆ ಬೇಕಾದಂಥ ಊಟವನ್ನು, ಆಹಾರವನ್ನು ಅದು ಹೊಂದಿಕೊಳ್ಳುವಂಥದ್ದಾಗಿದೆ. ಹಲ್ಲೆಲೂಯಾ. ಮತ್ತು ಇನ್ನು ಒಬ್ಬ ವ್ಯಕ್ತಿ ಕೆಲಸ ಮಾಡೋದನ್ನು ಕಲಿತರೆ,
ಯಾರೇ ಆಗಲಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಆದರೂ ಕೂಡ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯನು ಕೆಲಸ ಮಾಡುವುದನ್ನು ಕಲಿತರೆ ಆ ವ್ಯಕ್ತಿ ಎಲ್ಲೇ ಹೋದರೂ ಸಹ ಆತನಿಗೆ ಕೆಲಸ ಇರುತ್ತೆ. ಬೆಂಗಳೂರಿಗೆ ಹೋದ್ರು, ಮಂಗಳೂರಿಗೆ ಹೋದ್ರೂ ಕೆಲಸ ಇರುತ್ತೆ, ಇದ್ದ ಊರಲ್ಲೇ ಕೆಲಸ ಇರುತ್ತೆ. ಆದರೆ ಒಬ್ಬ ವ್ಯಕ್ತಿ ಕೆಲಸ ಮಾಡೋದನ್ನೇ ಕಲಿತಿಲ್ಲ ಅಂದರೆ, ಕೆಲಸ ಮಾಡೋದನ್ನು ಕಲಿತುಕೊಂಡಿಲ್ಲ ಅಂದರೆ ಆತನಿಗೆ ಎಲ್ಲೋದ್ರೂ ಸಹ ಕೆಲಸ ಇಲ್ಲ, ಜೀವನ ಇಲ್ಲ. ಕೆಲವ್ರು ಏನು ಮಾಡ್ತಾರೆ, ಅವ್ರಿಗೆ ಕೆಲಸ ಮಾಡೋಕ್ಕೆ ಬರಲಿದ್ದಕ್ಕೆ ಆ ಕಂಪ್ನಿ ಸರಿಯಿಲ್ಲ, ಆ ಫ್ಯಾಕ್ಟ್ರಿ ಸರಿಯಿಲ್ಲ, ಆ ಕೆಲಸ ಚೆನ್ನಾಗಿಲ್ಲ, ಅಲ್ಲಿ ಹೋಗಿದ್ವಿ ಹಂಗೆ ಹೇಳಿದ್ರು, ಆ ಕೆಲಸ ಸರಿಯಿಲ್ಲ ಅಂತೇಳಿ ಏನು ಮಾಡ್ತಾರೆ, ಆ ಕೆಲಸ ಬಿಟ್ಟು ಈ ಕೆಲಸ ಬಿಟ್ಟು ಈ ಕೆಲಸ ಬಿಟ್ಟು ಎಲ್ಲ ಕೆಲಸ ಬಿಟ್ಟು ಮನೇಲಿ ದಂಡ ಪೆಂಡಾಗಿ ಕೂತ್ಕೊಂಡಿರ್ತಾರೆ. ಅಲ್ಲೆಲ್ಲಿಯ ಯಾಕೆ ಕೆಲಸ ಮಾಡೋದು ಕಲ್ತಿರಲ್ಲ. ಆದರೆ ಆ ವ್ಯಕ್ತಿ ಕೆಲಸ ಮಾಡೋದು ಕಲ್ತರೆ, ಹೊಲದಲ್ಲಾಗಲಿ, ಆಫೀಸಲ್ಲಾಗಲಿ, ಮನೆಯಲ್ಲಾಗಲಿ, ಹೊರಗಡೆ ಆಗಲಿ, ಎಲ್ಲೇ ಆದರೂ ಸಹ ಒಬ್ಬ ವ್ಯಕ್ತಿ ಕೆಲಸ ಮಾಡೋದು ಕಲ್ತ್ರೆ ಆತನ ಎಲ್ಲೇ ಹೋದ್ರೂ ಸಹ ಕೆಲಸ ಇರುತ್ತೆ. ಕೆಲಸ ಮಾಡೋದು ಕಲ್ತಿಲ್ಲ ಅಂದರೆ ಬೆಂಗಳೂರಿಗೆ ಹೋದ್ರೂ ಇಲ್ಲ, ಮಂಗಳೂರಿಗೆ ಹೋದ್ರೂ ಇಲ್ಲ, ಕಾಫಿ ಎಸ್ಟೇಟಿಗೆ ಹೋದ್ರೂ ಇಲ್ಲ. ಕೆಲವ್ರು ಏನು ಮಾಡ್ತಾರೆ, ಅವ್ರಿಗೆ ಕೆಲಸ ಬರಲಿಕ್ಕೆ ಕೆಲಸ ಸರಿ ಇಲ್ಲ ಅಂತ ಹೇಳ್ತಿರ್ತಾರೆ. ಅದೇನೋ ಗಾದೆ ಹೇಳ್ತಾರೆ ನೋಡ್ರಿ, ಕುಣಿಲಾರ್ದ ನೆಲ ಡಂಕು ಅಂತ ಹೇಳಿದ್ರಂತೆ, ಅವ್ರಿಗೆ ಕೆಲಸ ಮಾಡೋಕ್ಕೆ ಬರಲಿಕ್ಕೆ. ಅದೇ ರೀತಿಯಾಗಿ ಪ್ರಿಯ ದೇವ್ರ ಮಕ್ಕಳು, ಒಬ್ಬ ವ್ಯಕ್ತಿ ಕೆಲಸ ಮಾಡೋದನ್ನು ಕಲಿತರೆ ಆತನ ಎಲ್ಲೇ ಹೋದ್ರೂ ಸಹ ಆತನಿಗೆ ಕೆಲಸ ಇರುತ್ತೆ, ಜೀವನ ಇರುತ್ತೆ, ಒಳ್ಳೆ ಆದಾಯ ಇರುತ್ತೆ. ಅಲ್ಲೆಲಿಯ ಈಗ ಆಮೇಲೆ ಹೇಳಬೇಕು, ಪ್ರಿಯ ದೇವರ ಮಕ್ಕಳೇ, ಯಾವ ರೀತಿಯಾಗಿ ಒಬ್ಬ ಸ್ಟೂಡೆಂಟು, ಒಬ್ಬ ವಿದ್ಯಾರ್ಥಿ ಓದುವುದನ್ನು ಬರೆಯುವುದನ್ನು ಕಲಿತ್ರೆ ಆತನು ಎಕ್ಸಾಮಲ್ಲಿ ಪಾಸ್ ಆಗ್ತಾನೋ, ಎಕ್ಸಾಮ್ ಬರೆದು ಎಕ್ಸಾಮನ್ನು ಜಯಿಸ್ತಾನೋ, ಅದೇ ರೀತಿಯಾಗಿ ನೀನು ಪ್ರಾರ್ಥನೆ ಮಾಡುವುದನ್ನು ಕಲಿತು ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡುತ್ತಾ ಪ್ರಾರ್ಥನೆಯಲ್ಲಿ ನಿಲ್ಲುವಾಗ ನಿನ್ನ ಜೀವಿತದಲ್ಲಿ ಬರುವಂಥ ಕಷ್ಟ ಅನ್ನುವಂಥ ಎಕ್ಸಾಮು, ನಷ್ಟ ಅನ್ನುವಂಥ ಎಕ್ಸಾಮು, ಅವಮಾನ ಅನ್ನುವಂಥ ಎಕ್ಸಾಮು, ಹೋರಾಟಗಳು, ಹಿಂಸೆ ಅನ್ನುವಂಥ ಎಕ್ಸಾಮನ್ನು ನೀನು ಪಾಸ್ ಆಗಲಿಕ್ಕೆ ಸಾಧ್ಯ. ನೀನು ಸಹ ಪ್ರಾರ್ಥಿಸುವುದನ್ನು ಕಲಿತರೆ, ನೀನು ಸಹ ಪ್ರಾರ್ಥಿಸುವುದನ್ನು ಕಲಿತು ಪ್ರಾರ್ಥನೆಯಲ್ಲಿ ನೀನು ನಿಲ್ಲುವಾಗ ನಿನ್ನ ಜೀವಿತ ಸಹ ಈ ಲೋಕದಲ್ಲಿ ಮುಂದೆ ಸಾಗುವಂಥದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಕೆಲಸ ಮಾಡೋದನ್ನು ಕಲಿತರೆ ಎಲ್ಲಿ ಹೋದ್ರೂ ಕೂಡ ಆತನಿಗೆ ಕೆಲಸ ಇದೆಯೋ, ಅದೇ ರೀತಿಯಾಗಿ ನೀನು ಪ್ರಾರ್ಥನೆ ಮಾಡೋದನ್ನು ಕಲಿತುಕೊಂಡು ಪ್ರಾರ್ಥಿಸುವುದನ್ನು, ಪರಲೋಕದ ದೇವರಿಗೆ ಪ್ರಾರ್ಥನೆ ಮಾಡೋದನ್ನು ಕಲಿತುಕೊಂಡು ಯಾವುದೇ ವಿಷಯದಲ್ಲಾದರೂ, ಯಾವುದೇ ಸ್ಥಳದಲ್ಲಾದರೂ, ಯಾವುದೇ ಸಮಯದಲ್ಲಾದರೂ ನೀನು ದೇವರಿಗೆ ಪ್ರಾರ್ಥಿಸುವಾಗ, ಪ್ರಾರ್ಥನೆ ಮಾಡೋದನ್ನು ಕಲಿತುಕೊಂಡು ಪ್ರಾರ್ಥನೆಯಲ್ಲಿ ನೀನು ನಿಲ್ಲುವಾಗ, ಕ್ರಮವಾಗಿ ನಿರಂತರವಾಗಿ ಪ್ರಾರ್ಥನೆಯಲ್ಲಿ ನೀನು ನಿಲ್ಲುವಾಗ ಎಲ್ಲ ಸಮಯದಲ್ಲೂ ಕೂಡ ದೇವರು ನಿನಗೆ ಬಿಡುಗಡೆಯನ್ನು ಕೊಡೋರಾಗಿದ್ದಾರೆ. ಹಾಗಾಗಿ ಪ್ರಾರ್ಥಿಸುವುದನ್ನು ಈ ದಿನ ಈ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ಪರಲೋಕದ ತಂದೆಯ ಹೃದಯ ಆಸೆ ಏನು ಗೊತ್ತಾ? ಪ್ರತಿಯೊಬ್ಬ ದೇವ ಮಕ್ಕಳು ಪ್ರಾರ್ಥನೆ ಮಾಡೋದನ್ನು ಕಲಿತುಕೊಂಡು ಪ್ರಾರ್ಥನೆಯಲ್ಲಿ ನಿಲ್ಲಬೇಕಂತ ದೇವರ ಆಸೆ ಇದೆ. ಒಂದು ಸರಿ ಏನಾಗಿದೆ ಅಂದರೆ, ಒಬ್ಬ ಮಗಳಿಗೆ ಆಲಯದಲ್ಲಿ ತುಂಬ ವರ್ಷಗಳ ಹಿಂದೆ, ತುಂಬ ವರ್ಷಗಳಂದರೆ 8 ವರ್ಷ 10 ವರ್ಷ ಆಗಿರ್ಬೋದು, ಆಲಯದಲ್ಲಿ ಇದೇ ರೀತಿಯಾಗಿ ಒಂದು ಮೀಟಿಂಗ್ ಇಡುವಾಗ, ಮೀಟಿಂಗ್ ಆದ ತಕ್ಷಣ ಊಟ ಅಡುಗೆ ಮಾಡಿಸಿದ್ದಾರೆ. ಅಡುಗೆ ಮಾಡಿಸುವಂಥ ಸಮಯದಲ್ಲಿ ಒಬ್ಬ ಸ್ತ್ರೀಗೆ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಿದ್ದಾರಮ್ಮ, ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ, ಊಟಕ್ಕಾಗಿ ನೀನು ಪ್ರೇಯರ್ ಮಾಡಮ್ಮ ಅಂತ ಹೇಳಿದರು. ಆ ಹೆಣ್ಮಗಳು ಏನು ಮಾಡಿದ್ಲು, ಪ್ರೇಯರಾ ಮಾಡ್ತೀನಿ ಪಾಶ್ ಅಂತೇಳಿ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ದೇವರೇ, ನನ್ನ ಮಗಗೆ ಹೆಣ್ಣು ಸಿಗಂಗಿಲ್ಲಪ್ಪ, ನನ್ನ ಮಗಗೆ ಒಂದೊಳ್ಳೆ ಹುಡುಗಿ ಹೆಣ್ಣು ಸಿಗ್ಲಪ್ಪ ಅಂತ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಪಕ್ಕದಲ್ಲಿರೋರು ನೋಡ್ತಾರೆ, ಈ ಹೆಣ್ಮಗಳು ಯಾವಾಗ ಮುಗಿಸ್ತಾಳಪ್ಪ ಅಂಥೇಳಿ ಮತ್ತೆ ಪ್ರೇಯರ್ ಮಾಡ್ತಾ ಇದ್ದಾಳೆ, ನನ್ನ ಮಗಗೆ ಒಳ್ಳೆ ಹುಡುಗಿ ಸಿಗ್ಲಪ್ಪ, ನನ್ನ ಮಗಗೆ ಒಳ್ಳೆ ಹೆಣ್ಣು ಸಿಗ್ಲಪ್ಪ, ಹುಡುಕ್ತಾಯಿದ್ದೀವಿ ಭಾಳ ದಿನದ ಸಿಗ್ತಾ ಇಲ್ಲ. ಅಷ್ಟಕ್ಕೆ ಸುಮ್ಮನೆ ಬಿಡಲಿಲ್ಲ, ದೇವರೇ ನಮ್ಮ ಮನೆ ಅರ್ಧಕ್ಕೆ ನಿಂತೋಗಿತ್ತಪ್ಪ, ಬ್ಯಾಂಕು ಏನದು ಲೋನ್ ಕೊಟ್ಟಿದ್ದಾರೆ, ಆದರೆ ಇನ್ನೂ ಬಿಲ್ ಸ್ಯಾಂಕ್ಷನ್ ಆಗಿಲ್ಲ, ದೇವರೇ ನೀನು ಹೇಗಾದ್ರೂ ಮಾಡಿ ಕಾರ್ಯ ಮಾಡಪ್ಪ ಅಂಥೇಳಿ ಪ್ರೇಯರ್ ಮಾಡಿ ಆಮೇನ್ ಅಂತೇಳಿ ಕಣ್ಣು ತೆಗೆದ್ಲು. ಎಲ್ಲರೂ ಊಟದ ಪ್ಲೇಟ್ ತಗೊಂಡು ಹೊರಗಡೆ ಹೋಗ್ತಾ ಇದ್ರು ಕೈ ತೊಳ್ಕೊಳಕ. ಯಾಕಂದ್ರೆ ಅವ್ರು ಅಂದ್ಕೊಂಡ್ರು, ಈ ಹೆಣ್ಮಗಳು ಮಗಗೋಸ್ಕರ ಮದುವೆಗೋಸ್ಕರ ಪ್ರೇಯರ್ ಮಾಡ್ತದಂದರೆ ಇನ್ನು ಹುಡುಗಿ ಮನೆಗೆ ಹೋಗಿ ಹೆಣ್ಣು ನೋಡ್ಕೊಂಡು ಬಂದು ಮದುವೆ ಆಗೋ ತಟ್ಟಿಗೆ ಲೇಟ್ ಆಗುತ್ತೆ, ಮತ್ತೆ ಲೋನಿಗೋಸ್ಕರ ಪ್ರೇಯರ್ ಮಾಡಿದರೆ ಓಹೋ ಈ ಅಮ್ಮಿನ್ನು ಬ್ಯಾಂಕಿಗೆ ಹೋಗ್ಬೇಕು, ಮ್ಯಾನೇಜರ್ ಹತ್ರ ಹೋಗ್ಬೇಕು, ಇನ್ನೂ ಲೇಟ್ ಆಗುತ್ತೆ ಅಂತೇಳಿ ಇವ್ರೇನು ಮಾಡಿದರು, ಊಟನ ಸ್ಟಾರ್ಟ್ ಮಾಡಿ
ಅವ್ರ ಪಾಡಿಗೆ ಅವರು ಹೋದ್ರು. ಆದರೆ ಈ ಹೆಣ್ಮಗಳಿಗೆ ಪ್ರೇಯರ್ ಮಾಡೋದು ಗೊತ್ತಿಲ್ಲ. ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅದು ಆ ಟೈಮ ನೀನು ಮಾಡು. ನಿನ್ನ ಮಗನಿಗೋಸ್ಕರ, ಮಗಳಿಗೋಸ್ಕರ, ನಿನ್ನ ಅವಶ್ಯಕತೆಗಳಿಗೋಸ್ಕರ, ನಿನ್ನ ಪರಿಸ್ಥಿತಿಗೋಸ್ಕರ ನೀನು ಪ್ರಾರ್ಥನೆ ಮಾಡು. ಆದರೆ ಎಲ್ಲಿ ಹೇಗೆ ಮಾಡ್ಬೇಕನ್ನೋದು ಸಹ ಗೊತ್ತಿರಬೇಕು, ಕಲಿತುಕೊಂಡಿರಬೇಕು. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಾನು ಸಹ ದೇವರಿಗೆ ಕೇಳ್ತಾ ಇರ್ತೀನಿ, ದೇವರೇ ಇವತ್ತಿಗೂ ದೇವರೇ ನನಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸಿಕೊಡಪ್ಪ. ದೇವರೇ ನನಗೆ ಸೇವೆ ಮಾಡೋದನ್ನು ನನಗೆ ಕಲಿಸಿಕೊಡಪ್ಪ. ದೇವರೇ ನಾನು ಸ್ತುತಿ ಮಾಡೋದನ್ನು, ಆರಾಧನೆ ಮಾಡೋದನ್ನು, ಲೀಡಿಂಗ್ ಮಾಡೋದನ್ನು ನನಗೆ ಕಲಿಸ್ಕೊಡಪ್ಪ. ದೇವರೇ ವಾಕ್ಯ ಬರೆಯೋದನ್ನು ನನಗೆ ಕಲಿಸ್ಕೊಡಪ್ಪ. ದೇವರೇ ವಾಕ್ಯ ಹೇಳೋದನ್ನು ನನಗೆ ಕಲಿಸ್ಕೊಡಪ್ಪ. ನೀನು ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು, ನೀನು ನನಗೆ ಕೊಟ್ಟಂಥ ಸೇವೆಯನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ನನಗೆ ಜ್ಞಾನ ಇಲ್ಲ ದೇವರೇ, ನೀನೇ ನನಗೆ ಎಲ್ಲವನ್ನು ಕಲಿಸಿಕೊಡಪ್ಪ ಅಂತ ದೇವರಿಗೆ ಪ್ರಾರ್ಥಿಸ್ತಾ ಇದ್ದೇನೆ. ದೇವರು ಎಲ್ಲ ವಿಷಯಗಳಲ್ಲಿ ದೇವರು ನನಗೆ ಸಹಾಯ ಮಾಡ್ತಾ ಇದ್ದಾರೆ. ನೀನು ಸಹ ದೇವರನ್ನು ಕೇಳು, ದೇವರನ್ನು ಕೇಳು. ನಿನ್ನ ಮನಸ್ಸನ್ನು, ನಿನ್ನ ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ ನೀನು ಸಹ ದೇವರನ್ನು ಕೇಳು. ಏನಂತ? ಪ್ರಾರ್ಥನೆ ಮಾಡಲಿಕ್ಕೆ ಬರಲ್ವಾ? ನೀನು ಕೇಳು ಪರಲೋಕದ ದೇವರಿಗೆ. ನಿನ್ನ ಮನಸ್ಸನ್ನು, ಕೈಗಳನ್ನು ಎತ್ತಿ ಕಣ್ಮುಚ್ಚಿ, ದೇವರೇ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರಲ್ಲಪ್ಪ, ಪ್ರಾರ್ಥನೆ ಮಾಡೋದು ನನಗೆ ಕಲಿಸಿಕೊಡಂತ ಕೇಳು. ಪರಿಶುದ್ಧಾತ್ಮ ದೇವರು ಪ್ರಾರ್ಥನೆಯ ನುಡಿಗಳನ್ನು ನಿನಗೆ ಕಲಿಸಿಕೊಡೋರಾಗಿದ್ದಾರೆ. ಹಾಡಾಡ್ಲಿಕ್ಕೆ ಬರಲ್ವಾ? ಕೂತ್ಕೊಂಡಾದ್ರು ಅಥವಾ ಸಾಂಗ್ ಟೀಮಲ್ಲಿದ್ರು, ಕೊಯರ್ ಟೀಮಲ್ಲಿದ್ರು ಸಹ ಹಾಡಾಡ್ಲಿಕ್ಕೆ ಬರಲ್ವಾ? ಪಾಸ್ಟ್ರು, ಪಾಶಮ್ಮ ಅಥವಾ ಲೀಡಿಂಗ್ ಮಾಡೋರು ಅವ್ರು ಆಡ್ತಾ ಇರ್ತಾರೆ, ಅವ್ರನ್ನ ಫಾಲೋ ಮಾಡ್ಕೊಂಡು ಆಡೋದು ಗೊತ್ತಿಲ್ವಾ? ದೇವ್ರನ್ನ ಕೇಳು, ನನಗೆ ಹಾಡಾಡೋದು ಕಲಿಸ್ಕೊಡಪ್ಪ. ಅವರು ಆ ಅಂತ ಆಡ್ತಿದ್ರೆ ನಾನು ಊ ಅಂತ ಆಡ್ತಾ ಇರ್ತೀನಿ, ಅವರು ಊ ಅಂತ ಆಡ್ತಾ ಇದ್ರೆ ನಾನು ಆ ಅಂತ ಆಡ್ತಾ ಇರ್ತೀನಿ. ಅವ್ರದೇ ಒಂದ್ರಾಗ, ಇವ್ರದೇ ಒಂದ್ರಾಗ. ದೇವ್ರೇ ನೀನು ಕೇಳು ದೇವ್ರನ್ನ, ದೇವ್ರೇ ನಿನಗೆ ಸ್ತುತಿ ಮಾಡ್ದೆ ನನಗೆ ಕಲಿಸ್ಕೊಡಪ್ಪ, ಆರಾಧನೆ ಮಾಡ್ದೆ ನನಗೆ ಕಲಿಸ್ಕೊಡಪ್ಪ ಅಂತ ದೇವ್ರನ್ನ ಕೇಳು. ದೇವ್ರು ನಿನಗೆ ಸ್ತುತಿ ಆರಾಧನೆ ಮಾಡೋದನ್ನು ದೇವ್ರು ನಿನಗೆ ಕಲಿಸ್ಕೊಡ್ತಾರೆ. ಹಲ್ಲೆಲೂಯಾ. ಇನ್ನು ವಾಕ್ಯ ಓದಲಿಕ್ಕೆ ಬರಲ್ವಾ? ದೇವ್ರನ್ನ ಕೇಳು, ದೇವರೇ ನಾನು ಕ್ರಮವಾಗಿ ವಾಕ್ಯವನ್ನು ಓದೋದನ್ನು ನನಗೆ ಕಲಿಸಿಕೊಡು ದೇವ್ರು ಅಂತ ದೇವ್ರನ್ನ ಕೇಳು. ದೇವರ ವಾಕ್ಯವನ್ನು, ಬೈಬಲನ್ನು ಓದೋದನ್ನು ಪರಿಶುದ್ಧಾತ್ಮ ದೇವ್ರು ನಿನಗೆ ಕಲಿಸ್ಕೊಡ್ತಾರೆ. ಹಲ್ಲೆಲೂಯಾ. ಕ್ರಮವಾಗಿ ಆಲಯಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ವಾ? ದೇವ್ರನ್ನ ಕೇಳು, ದೇವರೇ ಕ್ರಮವಾಗಿ ಆಲಯಕ್ಕೆ ಬರೋದನ್ನ, ಭಕ್ತಿಯಿಂದ ಆಲಯಕ್ಕೆ ಬರೋದನ್ನ ನನಗೆ ಕಲಿಸ್ಕೊಡು ದೇವ್ರ ಅಂತ ದೇವ್ರನ್ನ ಕೇಳು. ದೇವರು ಕ್ರಮವಾಗಿ ಆಲಯಕ್ಕೆ ಬರೋದನ್ನ ದೇವ್ರು ನಿಮಗೆ ಕಲಿಸ್ಕೊಡ್ತಾರೆ. ಹಲ್ಲೆಲೂಯಾ. ಇನ್ನು ಸುವಾರ್ತೆ ಸಾರಲಿಕ್ಕೆ ಬರಲ್ವಾ? ದೇವ್ರನ್ನ ಕೇಳು, ದೇವ್ರೇ ಸುವಾರ್ತೆ ಸಾರೋದು ನನಗೆ ಬರಲ್ಲಪ್ಪ, ಸುವಾರ್ತೆ ಸಾರೋದು ಗೊತ್ತಿಲ್ಲ, ಆತ್ಮಗಳನ್ನು ಸುವಾರ್ತೆ ಸಾರಿ ಆಲಯಕ್ಕೆ ಕರೆತಾರೆ ನನಗೆ ಗೊತ್ತಿಲ್ಲ ದೇವ್ರೇ, ನೀನು ನನಗೆ ಸುವಾರ್ತೆ ಸಾರೋದನ್ನು ಕಲಿಸಿಕೊಡು ಅಂತೇಳಿ ದೇವ್ರನ್ನ ಕೇಳು. ನೀನು ಹೇಗೆ ಸುವಾರ್ತೆ ಸಾರಬೇಕಂತ ದೇವ್ರು ನಿನಗೆ ಕಲಿಸಿಕೊಡ್ತಾರೆ. ಇನ್ನು ದೇವರಿಗೆ ಹೇಗೆ ಕಾಣಿಕೆ ಕೊಡ್ಬೇಕಂತ ಗೊತ್ತಿಲ್ವಾ? ದೇವ್ರನ್ನ ಕೇಳು, ದೇವರೇ ನಾನು ನಂಬಿಗಸ್ತಳಾಗಿ ನಿನಗೆ ಸಲ್ಲಬೇಕಾದದ್ದನ್ನು, ಕಾಣಿಕೆನ ನಾನು ನಿನಗೆ ಸಲ್ಲಿಸ್ಬೇಕು ದೇವ್ರೆ, ನಿನಗೆ ಕಾಣಿಕೆ ಕೊಡೋದನ್ನು ನನಗೆ ಕಲಿಸ್ಕೊಡು ದೇವ್ರೆ ಅಂತ ದೇವ್ರನ್ನ ಕೇಳು. ದೇವ್ರು ನಿನಗೆ ಕಲಿಸ್ಕೊಡ್ತಾರೆ. ಹಲ್ಲೆಲೂಯಾ. ಮತ್ತು ಇನ್ನು ಹೊಲದಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಬರಲ್ವಾ? ದೇವ್ರನ್ನ ಕೇಳ್ರಿ, ನನಗೆ ಕೆಲಸ ಮಾಡೋದನ್ನು ಕಲಿಸ್ಕೊಡಪ್ಪ ಅಂತ. ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಆ ಬಿಸ್ನೆಸ್ ಹೇಗೆ ಮಾಡಬೇಕು ನಿಮಗೆ ಗೊತ್ತಿಲ್ವಾ? ದೇವ್ರನ್ನ ಕೇಳು, ದೇವ್ರೇ ಆ ಬಿಸ್ನೆಸ್ ನಾನು ಹೇಗೆ ಮಾಡಬೇಕಪ್ಪ ಅಂತ ದೇವ್ರನ್ನ ಕೇಳು. ಆ ಬಿಸ್ನೆಸ್, ಆ ವ್ಯಾಪಾರ, ಹೋಟೆಲ್ ವ್ಯಾಪಾರ ಆದರೂ, ಟೈಲರಿಂಗು ದುಡಿಮೆ ಆದರೂ, ಅಥವಾ ಅಂಗಡಿ ವ್ಯಾಪಾರ ಆದರೂ, ಯಾವುದೇ ಆದರೂ ಸಹ ನೀನು ದೇವ್ರನ್ನ ಕಲಿಸಿಕೊಡು ಅಂತ ಕೇಳಿದರೆ ದೇವ್ರು ನಿನಗೆ ಕಲಿಸಿಕೊಡ್ತಾರೆ. ಹಲ್ಲೆಲೂಯಾ. ಇನ್ನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಬರ್ತಾ ಇಲ್ವಾ? ದೇವ್ರನ್ನ ಕೇಳು, ದೇವ್ರೇ ವಿದ್ಯಾಭ್ಯಾಸ ಮಾಡೋದು ನನಗೆ ಕಲಿಸಿಕೊಡಪ್ಪ ಅಂತೇಳಿ ದೇವ್ರು ನಿನಗೆ ವಿದ್ಯಾಭ್ಯಾಸ ಮಾಡೋದನ್ನು ದೇವ್ರು ಕಲಿಸಿಕೊಡ್ತಾರೆ. ಮಾತಾಡಲಿಕ್ಕೆ ಬರಲ್ವಾ? ಯಾರ ಹತ್ರ ಹೇಗೆ ಮಾತಾಡಬೇಕು ಗೊತ್ತಾಗ್ತಾ ಇಲ್ವಾ? ಆಗ ಕೆಲಸಕ್ಕೂ ಕಲ್ಲಾಕ್ಕೊಂಡು ಅಡ್ಡಿಯಾಗಿದೆಯಾ? ದೇವ್ರನ್ನ ಕೇಳು, ಅಪ್ಪ ಯೇಸುವೆ ದೇವ್ರೇ ಯಾರ ಹತ್ರ ಹೇಗೆ ಮಾತಾಡ್ಬೇಕಂತ ನನಗೆ ಗೊತ್ತಿಲ್ಲ, ನನಗೆ ಕಲಿಸ್ಕೊಡು ದೇವ್ರೆ. ಸೇವಕರ ಹತ್ರ ಹೇಗೆ ಮಾತಾಡಬೇಕು, ಗುರು ಹಿರಿಯರ ಹತ್ರ ಹೇಗೆ ಮಾತಾಡಬೇಕು, ತಂದೆ ತಾಯಿಗಳ ಹತ್ರ ಹೇಗೆ ಮಾತಾಡಬೇಕು, ನನಗೆ ಕಲಿಸ್ಕೊಡು ದೇವ್ರ ಅಂತ ದೇವ್ರನ್ನ ಕೇಳು. ಯಾರ ಹತ್ರ ಹೇಗೆ ಮಾತಾಡ್ಬೇಕಂತ ದೇವ್ರು ನಿನಗೆ ಕಲಿಸ್ಕೊಡ್ತಾರೆ. ಹಲ್ಲೆಲೂಯಾ. ಇನ್ನು ಅಡುಗೆ ಮಾಡಲಿಕ್ಕೆ ಬರಲ್ವಾ?
ದೇವ್ರನ್ನ ಕೇಳು, ಯಾವುದೇ ವಿಷಯದಲ್ಲಾದರೂ ಸಹ ನೀನು ಇಂಥ ವಿಷಯದಲ್ಲಿ ದೇವರೇ ನನಗೆ ಬರಲ್ಲ ಅಂತ ಯಥಾರ್ಥವಾಗಿ ದೇವ್ರನ್ನ ಒಪ್ಪಿಕೊಳ್ಳುವುದಾದರೆ ನಮ್ಮ ದೇವರು ಈಗೋ ನಿನಗೆ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟು ನೀನು ಪ್ರಾರ್ಥನೆಯನ್ನು ಕಲಿತುಕೊಂಡು ಪ್ರಾರ್ಥನೆಯಲ್ಲಿ ಕ್ರಮವಾಗಿ ನಡೆಯುವಾಗ, ಪ್ರಾರ್ಥನೆಯಲ್ಲಿ ಈಗ ನಿರಂತರವಾಗಿ ನೀನು ನಡೆಯುವಾಗ, ಪ್ರಾರ್ಥನೆಯಲ್ಲಿ ನೀನು ಸ್ಥಿರವಾಗಿ ನಿಲ್ಲುವಾಗ ದೇವರ ಸಹಾಯ, ಅದ್ಭುತ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳುತ್ತೀರಾ. ಹಾಗಾಗಿ ಪರಲೋಕದ ತಂದೆಯ ದೇವರ ಆಸೆನೆಂದರೆ ಆತನ ನಂಬಿದಂಥ ಪ್ರತಿಯೊಬ್ಬ ಮಕ್ಕಳು ಯಾರ್ಯಾದರೂ ಸೇವೆ ಮಾಡೋರಾದರೂ, ಆರಾಧನೆ ನಡೆಸುವರಾದರೂ, ಸುವಾರ್ತಿಕರಾದರೂ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟು ಪ್ಲೇ ಮಾಡೋರಾದರೂ, ವಿಡಿಯೋ ಮಾಡೋರಾದರೂ ಅಥವಾ ವಿಶ್ವಾಸಿಗಳಾದರೂ ಯಾರ್ಯಾದರೂ ಕೂಡ ನಾನು ಕ್ರಿಸ್ತನನ್ನು ನಂಬಿದ್ದೇನೆ ಅನ್ನುವರು ಪ್ರಾರ್ಥನೆಯನ್ನು ಕಲಿತುಕೊಂಡು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕಂತ ದೇವರ ಆಸೆಯಾಗಿದೆ. ಓಕೆ, ಆದರೆ ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಳ್ಳೋದು ಎಷ್ಟು ಮುಖ್ಯನೋ ಪ್ರೇಯರ್ ಲೈಫ್ ಕಟ್ಟಿಕೊಳ್ಳೋದು ಅಷ್ಟೇ ಮುಖ್ಯ. ಒಂದು ವೇಳೆ ನೀವು ಅನ್ಬೋದು, ಅಯ್ಯೋ ನನಗೆ ಪ್ರೇಯರ್ ಮಾಡಲಿಕ್ಕೆ ಬರುತ್ತೆ ಪಾಸ್ಟ್ರಮ್ಮ, ನಾನು ಪ್ರೇಯರ್ ಎಲ್ಲಿ ಹೇಗೆ ಮಾಡಬೇಕು, ಚಿಕ್ಕ ಪ್ರೇಯರು ಯಾವಾಗ ಮಾಡಬೇಕು, ಲಾಂಗ್ ಪ್ರೇಯರ್ ದೊಡ್ಡ ಪ್ರಾರ್ಥನೆ ಯಾವಾಗ ಮಾಡಬೇಕು, ಪರ್ಸ್ನಲ್ ಆಗಿದ್ದಾಗ ಹೇಗೆ ಮಾಡಬೇಕು, ಸಭೆಯಲ್ಲಿದ್ದಾಗ ಹೇಗೆ ಮಾಡಬೇಕು, ಪ್ರೇಯರ್ ರಿಕ್ವೆಸ್ಟಿಗೆ ಕೊಟ್ಟಾಗ ಹೇಗೆ ಮಾಡಬೇಕು, ನನಗೆ ಪ್ರೇಯರ್ ಮಾಡಲಿಕ್ಕೆ ಬರುತ್ತೆ ಅಂತ ಒಂದು ವೇಳೆ ನೀನು ಹೇಳೋದಾದರೆ ವೆರಿ ಗುಡ್, ಸೂಪರ್, ವಂಡರ್ಫುಲ್, ನಿನಗೆ ಪ್ರೇಯರ್ ಮಾಡಲಿಕ್ಕೆ ಬರುತ್ತಂದ್ರೆ ತುಂಬ ಸಂತೋಷದ ವಿಷಯ. ನನಗಷ್ಟೆಲ್ಲ ಪರಲೋಕದ ದೇವರಿಗೆ ಕೂಡ ನಿನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರುತ್ತಂದರೆ. ಆದರೆ ನಿನ್ನ ಪರೀಕ್ಷೆ ಮಾಡ್ಕೊ, ಪ್ರಾರ್ಥಿಸೋದನ್ನು ಕಲಿತುಕೊಂಡಂಥ ನೀನು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಂತುಕೊಂಡಿದೀಯಾ, ಪ್ರಾರ್ಥನೆಯನ್ನು ಕ್ರಮವಾಗಿ ಮಾಡ್ತಾ ಇದೀಯಾ, ಪ್ರಾರ್ಥನೆಯ ಜೀವಿತವನ್ನು ನೀನು ಕಟ್ಟಿಕೊಂಡಿದೀಯಾ. ಅಲ್ಲೆಲಿಯ ವಾಕ್ಯದಲ್ಲಿ ನಾವು ನೋಡುವಾಗ ದಾವೀದನು ದಿನಕ್ಕೆ 7 ವರ್ತಿ ಪ್ರಾರ್ಥನೆ ಮಾಡಿದನು. ಅಂದರೆ ಒಂದು ದಿನಕ್ಕೆ 7 ಸರಿ ದಾವೀದನು ಪ್ರಾರ್ಥನೆಯನ್ನು ಮಾಡಿದನು. ಇಲ್ಲಿ ನಾವು ನೋಡೋದಾದ್ರೆ ದಾವೀದನಿಗಿಂತ ದೊಡ್ಡ ಭಕ್ತರಿದ್ದಾರೆ. ಅಂದರೆ 7 ದಿನಕ್ಕೊಂದು ಸರಿ ಪ್ರಾರ್ಥನೆ ಮಾಡೋರು. ದಾವೀದನು ದಿನಕ್ಕೆ ಎಷ್ಟು ಸರಿ ಮಾಡ್ದ? ದಿನಕ್ಕೆ 7 ಸರಿ ಮಾಡ್ದ. ಆದರೆ ನಮ್ಮಲ್ಲಿ ಇದರ ಅನ್ಕೊಳ್ತೀನಿ 7 ದಿನಕ್ಕೊಂದು ಸರಿ ಮಾಡೋರು. ಒಂದು ದಿನಕ್ಕೆ ಊಟ 3 ಸರಿ, ಪ್ರಾರ್ಥನೆ 3 ದಿನಕ್ಕೊಂದು ಸರಿ. ಅಲ್ಲೆಲೂಯ. ಆದರೆ ಪ್ರಾರ್ಥನೆಯನ್ನು ಕಲಿತುಕೊಂಡಂಥ ನಾವುಗಳು ನಿರಂತರವಾಗಿ ಪ್ರಾರ್ಥಿಸುತ್ತಾ, ಕ್ರಮವಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥನೆಯಲ್ಲಿ ನಿಲ್ಲಬೇಕು. ಪ್ರಿಯ ದೇವರ ಮಕ್ಕಳೇ, ಕೊಲೊಸ್ಸೆ 4:2 ನಾವು ನೋಡುವುದಾದರೆ ಈ ರೀತಿಯಾಗಿ ದೇವರ ವಾಕ್ಯ ಇದೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರ್ರಿ. ಅದರ ಅರ್ಥ ತಪ್ಪದೆ, ವಿತೌಟ್ ಫೇಲ್, ಮಿಸ್ ಮಾಡದೆ, ತಪ್ಪದೆ ನೀವು ಪ್ರತಿದಿನ ಅನುದಿನ ದೇವರಿಗೆ ಪ್ರಾರ್ಥನೆ ಮಾಡಿದಂಥ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ನೋಡ್ರಿ, ಇವಾಗ ಒಂದು ಟೂತ್ ಬ್ರಷ್, ಅದ್ರ ಮೇಲೆ ಬರೆದಿರ್ತಾರೆ ಏನಂತಂದರೆ ಬ್ರಷ್ ಟ್ವೈಸ್ ಎ ಡೈಲಿ, ಬ್ರಷ್ ಡೈಲಿ ಟ್ವೈಸ್, ಅಂದರೆ ದಿನಕ್ಕೆ 2 ಸರಿ ಬೆಳಿಗ್ಗೆ ಮತ್ತು ರಾತ್ರಿ ನೀವು ಬ್ರಷ್ ಮಾಡಿದ್ರೆ ನಿಮ್ಮ ಅಲ್ಲಿನ ಆರೋಗ್ಯ ಚೆನ್ನಾಗಿರುತ್ತೆ, ಉಳುಕು ಬೀಳಲ್ಲ, ನೋವು ಬರಲ್ಲ ಅಂತ ಅವ್ರು ಕೊಟ್ಟಿರ್ತಾರೆ ಅಡ್ವರ್ಟೈಸ್ಮೆಂಟ್. ಹಲ್ಲೆಲೂಯಾ. ಅದೇ ರೀತಿಯಾಗಿ ಅಟ್ಲೀಸ್ಟ್ ನಾವುಗಳು ದಾವೀದನ ಹಾಗೆ ದಿನಕ್ಕೆ 7 ಸರಿ ಮಾಡಿಲ್ಲ ಅಂದರು, 5 ಸಾರಿ ಪ್ರಾರ್ಥನೆ ಮಾಡಿಲ್ಲ ಅಂದರು, ಅಟ್ಲೀಸ್ಟ್ 2 ಸಾರಿ ಆದರೂ ತಪ್ಪದೆ ಪ್ರಾರ್ಥನೆ ಮಾಡುವವರಾಗಿರಬೇಕು. ದೇವ್ರ ವಾಕ್ಯ ನಮಗೆ ತಿಳಿಯಪಡಿಸುತ್ತೆ, ತಪ್ಪದೆ ಪ್ರಾರ್ಥನೆಯನ್ನು ಮಾಡುವವರಾಗಿರಿ. ಯಾಕೆಂದರೆ ಒಬ್ಬ ವ್ಯಕ್ತಿ ಪ್ರಾರ್ಥಿಸುವುದನ್ನು ಕಲಿತುಕೊಳ್ಳುವುದು ಎಷ್ಟು ಮುಖ್ಯನೋ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ನಿಂತುಕೊಳ್ಳುವುದು ಅಷ್ಟೇ ಮುಖ್ಯ. ಒಬ್ಬ ಸ್ಟೂಡೆಂಟು ಸ್ಕೂಲಿಗೆ, ಕಾಲೇಜಿಗೆ ಜಾಯಿನ್ ಆಗೋದು ಎಷ್ಟು ಮುಖ್ಯನೋ ಪ್ರತಿದಿನ ಕಾಲೇಜಿಗೆ ಹೋಗಿ ಅಟೆಂಡ್ ಆಗೋದು ಅಷ್ಟೇ ಮುಖ್ಯ. ಮದುವೆ ಆದವರು ಒಂದು ದಿನ ಮದುವೆ ಹೇಗಾದರೂ ಅನ್ನೋದು ಅದಕ್ಕಿಂತಲೂ ಆ ಗಂಡ ಹೆಂಡತಿ ಪ್ರತಿದಿನ ಅವರು ಜೀವನ ಮಾಡೋದು ಬಹಳ ಮುಖ್ಯ. ಓಕೆ, ತುಂಬ ಜನರಿಗೆ ತಲೆಯಲ್ಲಿ ಏನಿದೆ, ಪ್ರೇಯರ್ ಮಾಡಂತ ಹೇಳ್ತಾರೆ, ವಾಕ್ಯ ಕೇಳಿದಾಗ ನೀವು ಫುಲ್ಲು ಫೈರ್ ಆಗಿ ಹೌದಪ್ಪ ಅಂತೇಳಿ ಇವತ್ತೋಗಿ ಎಲ್ಲರೂ ಮಣಕಲ್ಲೂರಿಗೆ ಕೈ ಎತ್ತಿನೇ ಪ್ರೇಯರ್ ಮಾಡ್ತೀರಿ. ಆದರೆ ಪ್ರೇಯರ್ ಲೈಫ್ ಕಟ್ಕೊಳ್ಳೋದು ಎಷ್ಟು ಕಷ್ಟ ಗೊತ್ತಾ ಅಂತ ಯೋಚನೆ ಮಾಡ್ತೀರಿ. ಅಯ್ಯೋ ಪ್ರೇಯರ್ ಮಾಡೋರು ಮಾಡಲಿಲ್ದರು ಎಲ್ಲರನ್ನ
ದೇವರು ನೋಡ್ಕೊತಾನೆ, ಎಲ್ಲರೂ ಬದುಕ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಆದ್ರೆ ನಾನು ಹೇಳ್ತೀನಿ, ಪ್ರೇಯರ್ ಮಾಡೋರಿಗೂ ಪ್ರೇಯರ್ ಮಾಡದವ್ರಿಗೂ ಏನು ಡಿಫ್ರೆನ್ಸು, ಏನು ವ್ಯತ್ಯಾಸ? ಯಾಕೆ ನೀನು ಪ್ರಾರ್ಥಿಸೋದನ್ನು ಕಲ್ತ್ಕೋಬೇಕು? ಯಾಕೆ ನೀನು ಪ್ರಾರ್ಥನೆಯನ್ನು ಕ್ರಮವಾಗಿ ಮಾಡಬೇಕು? ಯಾಕೆ ನೀನು ಪ್ರಾರ್ಥನೆಯಲ್ಲಿ ನಿಂತ್ಕೋಬೇಕು ಅಂತ ದೇವರ ಆಸೆಯಾಗಿದೆ. ಈ ದಿನ ಈ ವಾಕ್ಯದ ಮೂಲಕ ದೇವರು ನಿಮ್ಮ ಪ್ರಾರ್ಥನಾ ಜೀವಿತಗಳನ್ನು ಕಟ್ಟಬೇಕಂತ ಆತನ ಈ ವಾಕ್ಯದ ಮೂಲಕ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ನೋಡುವಾಗ ಪ್ರಾರ್ಥನೆಯನ್ನು ಕಲಿತುಕೊಂಡು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವಂಥ ವ್ಯಕ್ತಿಗೂ, ಪ್ರಾರ್ಥನೆ ಕಲಿತುಕೊಳ್ಳದೆ ಪ್ರಾರ್ಥನೆಯಲ್ಲಿ ನಿಂತುಕೊಳ್ಳದೆ ಪ್ರಾರ್ಥನಾ ಜೀವಿತವನ್ನು ಕಟ್ಟಿಕೊಳ್ಳದೆ ಇರುವಂಥ ವ್ಯಕ್ತಿಗೂ ಇರುವಂಥ ವ್ಯತ್ಯಾಸನ ನಾನು ಹೇಳ್ತೀನಿ, ಕೇಳಿಸ್ಕೊಳ್ರಿ. ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆತನು ಹೋಗುವಂಥ ಸಮಯದಲ್ಲಿ ಮಳೆ ಬರುತ್ತೆ. ಮಳೆ ಬರುವಾಗ ಆ ಮಳೆ ಆತನ ಮೇಲೆ ಬೀಳ್ತಾ ಇರುತ್ತೆ. ಆ ಮಳೆ ಆತನ ಮೇಲೆ ಬೀಳುವಾಗ ಆ ವ್ಯಕ್ತಿ ಏನು ಮಾಡ್ತಾನೆ? ಇದೇನಿದು? ಅಂಬ್ರೆಲಾ. ಇಂಗ್ಲೀಷಲ್ಲಿ ಅಂಬ್ರೆಲಾ, ಕನ್ನಡದಲ್ಲಿ ಕೊಡೆ ಅಥವಾ ಛತ್ರಿ. ಓಕೆ, ರೈಟ್. ಒಬ್ಬ ವ್ಯಕ್ತಿ ಈ ರೋಡಲ್ಲಿ ನಡ್ಕೊಂಡು ಹೋಗುವಂಥ ಸಮಯದಲ್ಲಿ ಮಳೆ ಬರುತ್ತೆ. ಮಳೆ ಬರುವಾಗ ಆ ವ್ಯಕ್ತಿ ಏನು ಮಾಡ್ತಾನೆ? ಛತ್ರಿಯನ್ನ ಹಿಡಿದುಕೊಳ್ತಾನೆ. ಸೊ ಆ ವ್ಯಕ್ತಿ ಆ ಛತ್ರಿಯನ್ನು ಹಿಡಿದುಕೊಳ್ಳುವಾಗ ಆ ಛತ್ರಿ ಆತನಿಗೆ ಏನು ಮಾಡುತ್ತೆ? ಬರುವಂಥ ಮಳೆಯನ್ನು ನಿಲ್ಲಿಸಲಿಕ್ಕೆ ಆಗಲ್ಲ, ಬದಲಾಗಿ ಆ ಮಳೆ ಆ ವ್ಯಕ್ತಿ ಮೇಲೆ ಬೀಳದಂತೆ ಆ ಛತ್ರಿ ಕಾಪಾಡುವಂಥದ್ದಾಗಿದೆ. ಓಕೆ, ಇಂಗ್ಲಿಷಲ್ಲಿ ಈ ರೀತಿಯಾಗಿದೆ, ಏನಂದ್ರೆ ಅಂಬ್ರೆಲಾ ಕೆನಾಟ್ ಸ್ಟಾಪ್ ದ ರೇನ್. ಅಂಬ್ರೆಲಾ ಅಂದ್ರೆ ಇದು, ಅಂಬ್ರೆಲಾ ಕೆನಾಟ್ ಸ್ಟಾಪ್ ದ ರೇನ್ ಬಟ್ ಇಟ್ ಹೆಲ್ಪ್ಸ್ ಅಸ್ ಸ್ಟ್ಯಾಂಡ್ ಇನ್ ರೇನ್. ಅರ್ಥ ಆಗ್ತಿದೆಯಾ? ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಹೋಗುವಾಗ ಮಳೆ ಬರುವಾಗ ಈ ಛತ್ರಿ ಏನ್ ಮಾಡುತ್ತಪ್ಪ ಅಂದ್ರೆ, ಮಳೆ ಬರದಂತೆ ಈ ಛತ್ರಿ ಮಳೆಯನ್ನು ತಡೆಯಲ್ಲ, ಬರುವಂಥ ಮಳೆ ಆ ವ್ಯಕ್ತಿಯ ಮೇಲೆ ಬೀಳದಂತೆ, ಆ ಮಳೆಯಲ್ಲಿ ನಾವು ನಿಲ್ಲುವಂತೆ, ಆ ಮಳೆಯಲ್ಲಿ ಕೂಡ ನಾವು ಮುಂದೆ ಸಾಗುವಂತೆ ಈ ಒಂದು ಅಂಬ್ರೆಲಾ, ಈ ಒಂದು ಛತ್ರಿ ನಮಗೆ ಸಹಾಯ ಮಾಡುತ್ತದೆ. ನೀನು ಸಹ ಮುಂದೆ ಸಾಗುವಾಗ, ನೀನು ಸಹ ಪ್ರಯಾಣ ಮಾಡುವಾಗ, ಮುಂದೆ ಸಾಗುವಂಥ ಸಮಯದಲ್ಲಿ ಕಷ್ಟ ಅನ್ನುವಂಥ ಮಳೆ ನಿನ್ನ ಮೇಲೆ ಬಂದು ಬೀಳುತ್ತೆ. ನಷ್ಟ ಅನ್ನುವಂಥ ಮಳೆ ನಿನ್ನ ಮೇಲೆ ಬಂದು ಬೀಳುತ್ತೆ. ಅವಮಾನ ಅನ್ನುವಂಥ ಮಳೆ ನಿನ್ನ ಮೇಲೆ ಬಂದು ಬೀಳುತ್ತೆ. ನಿರುದ್ಯೋಗ ಅನ್ನುವಂಥ ಮಳೆ ನಿನ್ನ ಮೇಲೆ ಬಂದು ಬೀಳುತ್ತೆ. ಈಗೋ ಅನಾರೋಗ್ಯ, ಕಾಯಿಲೆ ಅನ್ನುವಂಥ ಮಳೆ ನಿನ್ನ ಮೇಲೆ ಬಂದು ಬೀಳುತ್ತೆ. ಅಂಥ ಸಮಯದಲ್ಲಿ ಈಗೋ ಸೋಲು, ಹೋರಾಟ, ಅಪಜಯ, ಕಣ್ಣೀರು, ದುಃಖ, ಹಿಂಸೆ, ಇಂಥ ಮಳೆ ನಿನ್ನ ಮೇಲೆ ಬಂದು ಬೀಳುತ್ತೆ. ಅಂಥ ಸಮಯದಲ್ಲಿ ನೀನು ಪ್ರಾರ್ಥಿಸುವುದನ್ನು ಕಲಿತುಕೊಂಡು ಪ್ರಾರ್ಥನೆಯನ್ನು ಕ್ರಮವಾಗಿ ಮಾಡುತ್ತಾ ಪ್ರಾರ್ಥನೆಯ ಜೀವಿತವನ್ನು ಕಟ್ಟಿಕೊಂಡು ಪ್ರಾರ್ಥನೆಯಲ್ಲಿ ನೀನು ನಿರಂತರವಾಗಿ ನಿಲ್ಲುವಾಗ, ಅಂದರೆ ನಿನ್ನ ಆತ್ಮೀಯ ಜೀವಿತದಲ್ಲಿ ಪ್ರಾರ್ಥನೆ ಅನ್ನುವಂಥ ಛತ್ರಿಯನ್ನು ನೀನು ಹಿಡಿದುಕೊಳ್ಳುವಾಗ ದೇವರು ಆ ಒಂದು ಕಷ್ಟ ಅನ್ನುವಂಥ ಮಳೆ ನಿನ್ನ ಮೇಲೆ ಬೀಳದಂತೆ, ನಷ್ಟ ಅನ್ನುವಂಥ ಮಳೆ ನಿನ್ನ ಮೇಲೆ ಬೀಳದಂತೆ, ಶೋಧನೆ ಅನ್ನುವಂಥ ಮಳೆ ನಿನ್ನ ಮೇಲೆ ಬೀಳದಂತೆ, ಅನಾರೋಗ್ಯ ಅನ್ನುವಂಥ ಮಳೆ, ಪ್ರಾಣಾಪಾಯ, ಹೋರಾಟಗಳು ಅನ್ನುವಂಥ ಮಳೆ ನಿನ್ನ ಮೇಲೆ ಬೀಳದಂತೆ ದೇವರು ಅದ್ಭುತವಾಗಿ ಕಾಪಾಡುವವರಾಗಿದ್ದಾರೆ. ಹಾಗಾಗಿ ನೀನು ಪ್ರಾರ್ಥನೆ ಮಾಡೋದನ್ನು ಕಲಿತುಕೊಂಡು, ಆ ದಿನ ಯೇಸು ಸ್ವಾಮಿ ತನ್ನ ಬಳಿಗೆ ಬಂತ ಜನರಿಗೆ, ಶಿಷ್ಯರಿಗೆ ಏನು ಮಾಡಿದ್ರು? ಪ್ರಾರ್ಥಿಸೋದನ್ನು ಕಲಿಸ್ಕೊಟ್ರು. ನೀನು ಪ್ರೇಯರ್ ಕಲ್ತ್ಕೊಂಡ್ರೆ ಪ್ರಾರ್ಥನೆಯಲ್ಲಿ ನಿಂತ್ಕೊಳ್ತೀಯ. ಪ್ರಾರ್ಥನೆಯಲ್ಲಿ ನಿಂತ್ಕೊಂಡ್ರೆ ನಿನ್ನ ಮೇಲೆ ಬರುವಂಥ ಎಲ್ಲ ಶೋಧಕ, ಆ ಪ್ರಾರ್ಥನೆ ಅದೊಂದು ನಿನಗೆ ಅಂಬ್ರೆಲಾ ಇದ್ದ ಹಾಗೆ ಆತ್ಮೀಯ ಜೀವಿತದಲ್ಲಿ. ಹಲ್ಲೆಲೂಯಾ. ಹಾಗಾದರೆ ದೇವ್ರ ಕೇಳುತ್ತೆ, ತಪ್ಪದೆ ಪ್ರಾರ್ಥನೆಯನ್ನು ಮಾಡಿರಿ ಎಂಬುದಾಗಿ. ಹಾಗಾದ್ರೆ ನೀನು ಪ್ರೇಯರ್ ಮಾಡ್ತಾ ಇರ್ಬೋದು, ಇದು ಪ್ರೇಯರ್ ಲೈಫ್ಗೆ ಹೋಲಿಕೆ. ಆದರೆ ಇದನ್ನು ನೋಡುವಾಗ ನಮಗಿಲ್ಲಿ ಸ್ವಲ್ಪ ಮಾತ್ರ ಕವರ್ ಆಗಿದೆ, ಹೌದಲ್ವಾ? ಪ್ರಾರ್ಥನೆಯನ್ನು ಸಹ ನೀನು ಸ್ವಲ್ಪ ಸಮಯ ಅಷ್ಟೇ ಮಾಡುವುದಲ್ಲ, ಹೆಚ್ಚು ಸಮಯ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವವರಾಗಿರಬೇಕು. ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ದೇವರು ನಿಮ್ಮ ಬಗ್ಗೆ ಕೇರ್ ತೆಗೆದುಕೊಂಡಿದ್ದಾರೆ. ನಿಮ್ಮ ಆತ್ಮೀಯ ಜೀವಿತದ ಬಗ್ಗೆ ದೇವರು ಕೇರ್ ತೆಗೆದುಕೊಂಡಿದ್ದಾರೆ, ಗಮನ ವಹಿಸಿದ್ದಾರೆ. ಅದಕ್ಕೆ ಈ ಎಲ್ಲ ಎಕ್ಸಾಂಪಲ್ಗಳ ಮೂಲಕ ನಿಮಗೆ ಅರ್ಥಪಡಿಸಿ ಅಟ್ಲೀಸ್ಟ್ ನಿಮ್ಮ ಹೃದಯದಲ್ಲಿ ಒಂದು ಭಾರ ಬಂದು ಪ್ರಾರ್ಥನಾ ಜೀವಿತ ಕಟ್ಕೊಳ್ಬೇಕಂತ ದೇವರ ಆಸೆ.
ಅದಕ್ಕೋಸ್ಕರನೇ ಈ ಎಲ್ಲ ಒಂದು ಉದಾಹರಣೆಗಳು. ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಯಾವ ಉದ್ದೇಶ ಕೂಡ ಇಲ್ಲ. ನಾನು ಆಗಲೇ ಹೇಳಿದೆ, ಚಿಕ್ಕದಿತ್ತಲ್ವ ಅದು, ಆ ಒಂದು ಅಂಬ್ರೆಲಾ ಅದು ಹಿಡಿಯುವಾಗ ಅದು ಪ್ರೇಯರ್ ಲೈಫಿಗೆ ಹೋಲಿಕೆ. ಸೊ ಸ್ವಲ್ಪ ಸಮಯ ಮಾತ್ರ ಪ್ರಾರ್ಥನೆ ಮಾಡಿದರೆ ಸ್ವಲ್ಪ ಮಾತ್ರ ನಮಗೆ ಬಲ, ಸ್ವಲ್ಪ ಮಾತ್ರ ನಮಗೆ ಅಭಿಷೇಕ. ನೀನು ಸ್ವಲ್ಪ ಪ್ರೇಯರ್ ಮಾಡಿದ್ರೆ ಇಬ್ಬರು ದೇವದೂತರು ಇರ್ತಾರೆ ಅಷ್ಟೇ ಕಾಪಾಡಲಿಕ್ಕೆ. ಆದರೆ ಹೆಚ್ಚು ಸಮಯ ಪ್ರೇಯರ್ ಮಾಡಿದರೆ 10 ಜನ ದೇವದೂತರು ನಿನ್ನ ಸಂಗಡ ಇರುತ್ತಾರೆ. ಮೊದಲನೇದಾಗಿ ನೀನು ಪ್ರಾರ್ಥಿಸೋದನ್ನು ಕಲ್ತ್ಕೋಬೇಕು. ಎರಡನೇದಾಗಿ ತಪ್ಪದೆ ಪ್ರಾರ್ಥನೆಯನ್ನು ಮಾಡಬೇಕು. ಅದರಲ್ಲೂ ಸ್ವಲ್ಪ ಸಮಯ ಅಲ್ಲ, ಹೆಚ್ಚು ಸಮಯ ದೇವರಿಗೆ ನೀನು ಪ್ರಾರ್ಥಿಸುವ ಮಗಳು, ಪ್ರಾರ್ಥಿಸುವ ಮಗನಾಗಿರಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ದೇವರೇ ನಿನಗೆಲ್ಲ ಗೊತ್ತಪ್ಪ. ದೇವ್ರಿಗೆಲ್ಲ ಗೊತ್ತಿರೋದು ನೀನೇನು ಹೇಳಬೇಕಾಗಿಲ್ಲ, ದೇವ್ರಿಗೆಲ್ಲ ಗೊತ್ತು, ಆತನ ಸರ್ವಾಂತರ್ಯಾಮಿ. ದೇವರೇ ನೀನೆಲ್ಲ ನೋಡ್ತೀಯಪ್ಪ, ಆತನೆಲ್ಲ ನೋಡ್ತಾನೆ, ಗೊತ್ತು, ಆತನ ಎಲ್ರೋಯಿ. ಹಲ್ಲೆಲೂಯಾ. ದೇವರೇ ನಿನಗೆಲ್ಲ ಗೊತ್ತೈತಪ್ಪ, ನನಗೆ ಬಸ್ ಟೈಮ್ ಆಯಿತು, ಆಫೀಸ್ಗೆ ಹೋಗ್ಬೇಕು, ಅದು ಇದು ಅಂತೇಳಿ ಕಪ್ಪೆ ಥರ ಸುಮ್ಮನೆ ಏನದು ಚಿಕ್ಕ ಪ್ರೇಯರ್ ಮಾಡಿದರೆ ನೋ ಯೂಸ್. ದೇವರೇ ನಿನಗೆಲ್ಲ ಗೊತ್ತು, ನಿನಗೆ ಸ್ತೋತ್ರ, ನನಗೆ ಆತ್ರ, ಆಮೇನ್ ಅಂತೇಳಿ ಸಣ್ಣ ಪ್ರೇಯರ್ ಮಾಡಿದರೆ ಸ್ವಲ್ಪ ಮಾತ್ರ ಬಲ. ಹಲ್ಲೆಲೂಯಾ. ನೋಡ್ರಿ, ಊಟ ಮಾಡಿದ್ರೆ ಹೆಚ್ಚು ಶಕ್ತಿನ, ಟೀ ಕಾಫಿ ಕುಡಿದ್ರೆ ಹೆಚ್ಚು ಶಕ್ತಿನ? ಊಟ ಮಾಡಿದ್ರೇನೆ, ಮುದ್ದೆ ರೊಟ್ಟಿ ತಿಂದರೆ ಹೆಚ್ಚು ಶಕ್ತಿ. ಬರೀ ಟೀ ಕಾಫಿ ಕುಡಿದ್ರೆ ಶಕ್ತಿ ಇರಲ್ಲ. ನೀನು ಬರೀ ಸ್ವಲ್ಪ ಸಮಯ, ಬರೀ 3 ನಿಮಿಷ, ಬರೀ 5 ನಿಮಿಷ ಪ್ರೇಯರ್ ಮಾಡಿದರೆ ಅದು ಟೀ ಕಾಫಿ ಕುಡಿದಂಥ ರೀತಿಯಲ್ಲಿರುತ್ತೆ ನಿನ್ನ ಆತ್ಮೀಯ ಬಲ. ನೀನು ಹೆಚ್ಚು ಸಮಯ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ, 3/4 ತಾಸು, 1 ಅವರ್ ಬೆಳಿಗ್ಗೆ ಮತ್ತು ರಾತ್ರಿ ತಪ್ಪದೆ ನೀನು ಹೆಚ್ಚು ಸಮಯ ದೇವರ ಸಮ್ಮುಖದಲ್ಲಿ ನೀನು ಪ್ರಾರ್ಥಿಸುವಾಗ ದೇವರ ಬಲವನ್ನು ಹೆಚ್ಚಾಗಿ ಹೊಂದಿಕೊಳ್ಳುತ್ತೀಯಾ? ದೇವರ ಆದರಣೆಯನ್ನು ಹೆಚ್ಚಾಗಿ ಹೊಂದಿಕೊಳ್ಳುತ್ತೀಯಾ? ದೇವರ ಆತ್ಮನ ನಡೆಸುವಿಕೆಯನ್ನು ಹೆಚ್ಚಾಗಿ ಹೊಂದಿಕೊಳ್ಳುತ್ತೀಯಾ? ದೇವರ ಸಂತೋಷವನ್ನು, ದೇವರ ಸಮಾಧಾನವನ್ನು, ದೇವರ ಪರಲೋಕದ ಅಭಿಷೇಕವನ್ನು ಹೆಚ್ಚಾಗಿ ಹೊಂದಿಕೊಳ್ಳೋರಾಗಿದ್ದೀರಿ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಾಗಾದ್ರೆ ಎಷ್ಟು ಜನರಿಗೆ ಅನಿಸ್ತಾ ಇದೆ, ಪ್ರಾರ್ಥನೆ ಮಾಡೋದನ್ನು ಕಲಿಬೇಕು, ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಂತ್ಕೋಬೇಕು. ಹಲ್ಲೆಲೂಯಾ. ನಿಜವಾಗ್ಲೂ ಹೇಳ್ತೀನಿ ಪ್ರಿಯರೇ, ನೀವು ಪ್ರಾರ್ಥನೆ ಮಾಡೋದನ್ನು ಕಲಿತುಕೊಂಡು ಪ್ರಾರ್ಥನೆಯಲ್ಲಿ ಕ್ರಮವಾಗಿ ನಡೆಯುವಾಗ, ಪ್ರಾರ್ಥನೆಯಲ್ಲಿ ನೀವು ನಿಲ್ಲುವಾಗ, ಪ್ರಾರ್ಥನಾ ಜೀವಿತವನ್ನು ನೀವು ಕಟ್ಟಿಕೊಳ್ಳುವಾಗ, ಆ ಪ್ರಾರ್ಥನೆ ನಿಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿದೆ. ಆ ಪ್ರಾರ್ಥನೆ ನಿಮಗೆ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ. ಆ ಪ್ರಾರ್ಥನೆ ನಿಮಗೆ ಬಲವನ್ನು ಕೊಡುವಂಥದ್ದಾಗಿದೆ. ಆ ಪ್ರಾರ್ಥನೆ ನಿಮಗೆ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕುವಾಗ ಅವನೇನು ಮಾಡ್ದ? ಧೈರ್ಯವಾಗೇ ಇದ್ದ. ಯಾಕೆಂದರೆ ಅವನು ದಿನಕ್ಕೆ 3 ಸಾರಿ ಪ್ರಾರ್ಥಿಸುವುದನ್ನು ಕಲಿತು ಪ್ರಾರ್ಥನೆಯ ಜೀವಿತವನ್ನು ಕಟ್ಟಿಕೊಂಡಿದ್ದನು. ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಂತುಕೊಂಡಿದ್ದ. ಅದಕ್ಕೆ ಸಿಂಹದ ಗವಿಯಲ್ಲಿ ಹಾಕ್ತೀವಂದ್ರೂ ಕೂಡ ನೋ ಪ್ರಾಬ್ಲಮ್ ಅಂದ. ನೀವು ಬಂದು ಸಿಂಹದ ಗವಿಯಲ್ಲಿ ಹಾಕ್ತೀವಂದ್ರೂ ಕೂಡ ನಾನು ಪ್ರಾರ್ಥನೆ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ, ಪ್ರಾರ್ಥನೆಯಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ಪ್ರಾರ್ಥಿಸ್ತೇನೆ, ದೇವರು ನನ್ನನ್ನು ಕಾಪಾಡುತ್ತಾನೆ ಅಂತೇಳಿ ಅವನೇನು ಮಾಡ್ದ? ಕದಲಲಿಲ್ಲ, ಹೆದರಲಿಲ್ಲ, ಭಯ ಪಡಲಿಲ್ಲ. ಹಾಗಾಗಿ ಪ್ರಾರ್ಥಿಸೋರಿಗೂ ಪ್ರಾರ್ಥಿಸದೇ ಇರೋರಿಗೂ ಇದೇ ವ್ಯತ್ಯಾಸ. ಸ್ವಲ್ಪ ಸಮಯ ಪ್ರಾರ್ಥಿಸೋರಿಗೂ ಹೆಚ್ಚು ಸಮಯ ಪ್ರಾರ್ಥಿಸೋರಿಗೂ ಇದೇ ವ್ಯತ್ಯಾಸ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನೀವುಗಳು ಸಹ ಪ್ರಾರ್ಥನೆ ಮಾಡೋದನ್ನು ಕಲ್ತ್ಕೊಳ್ರಿ. ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಕ್ರಮವಾಗಿ ನಿಂತುಕೊಳ್ಳ್ರಿ. ನೀವು ಆ ರೀತಿಯಾಗಿ ನಿರಂತರವಾಗಿ ಪ್ರಾರ್ಥಿಸುವಾಗ ದೇವರು ಈಗೋ ನಿಮಗೆ ಶೋಧನೆ, ಕಷ್ಟ, ಕಣ್ಣೀರು, ಇಕ್ಕಟ್ಟುಗಳಿಂದ ದೇವರು ಖಂಡಿತವಾಗಿ ದೇವರು ಬಿಡುಗಡೆ ಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪ್ರಾರ್ಥನೆ ನಿಮಗೆ ಧೈರ್ಯ ಕೊಡುತ್ತೆ ನೋಡ್ರಿ. ಒಂದು ವೇಳೆ ಗಂಡ ಕುಡಿತಾ ಇದ್ರು, ಹೊಡಿತಾ ಇದ್ರು, ಬಡಿತಾ ಇದ್ರು, ಮಕ್ಕಳು ಹೇಳಿದ ಮಾತು ಕೇಳಿಲ್ಲ ಅಂದರು, ನಷ್ಟ ಬಂದರು, ಕಷ್ಟ ಬಂದರು, ಹಿಂಸೆ ಬಂದರು, ಅವಮಾನ ಬಂದರು, ನೀನು ಪ್ರಾರ್ಥಿಸುವುದನ್ನು ಕಲಿತು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಂತ್ಕೊಂಡಿದ್ರೆ ಆ ಪ್ರಾರ್ಥನೆ ನಿನಗೆ ಧೈರ್ಯ ಕೊಡುತ್ತೆ. ನೋಡೋರು ಕೇಳ್ತಾರೆ ನಿಮ್ಮನ್ನ, ಏನಂತ? ಅಕ್ಕ, ಅಣ್ಣ, ಇಷ್ಟು ಕಷ್ಟ ಇದ್ರೂ ಕೂಡ ನಗ್ನಗ್ತಾ ಇದೆಯಲ್ಲ, ಏನು ಸೀಕ್ರೆಟು? ಇಷ್ಟೊಂದು ಇಕ್ಕಟ್ಟಿದ್ರು ಕೂಡ, ಇಷ್ಟೊಂದು ಕೊರತೆ ಇದ್ರೂ ಕೂಡ, ಹೊಲದಲ್ಲಿ ಬೆಳೆ ಬಂದಿಲ್ಲ ಅಂದರೂ ಕೂಡ, ಜಾಬ್ ಹೋದ್ರು ಕೂಡ ಇಷ್ಟು ಸಂತೋಷವಾಗಿದ್ದೀರಲ್ವ, ಏನು ಸೀಕ್ರೆಟು? ಅವಾಗ ನೀವು ಹೇಳಬೇಕು, ಪ್ರೇಯರ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ.
ನಾವು ಪ್ರಾರ್ಥಿಸುವಾಗ, ಪ್ರೇಯರ್ ಮಾಡೋದು ಕಲ್ತ್ಕೊಂಡು ಪ್ರಾರ್ಥಿಸುವಾಗ, ನಮ್ಮ ಪರಿಸ್ಥಿತಿಗಳಲ್ಲಿ ಪ್ರಾರ್ಥಿಸುವಾಗ ಒಂದು ಧೈರ್ಯ ಇರುತ್ತೆ, ದೇವ್ರು ಅದ್ಭುತ ಮಾಡ್ತಾನೆ, ನಾನು ಪ್ರೇಯರ್ ಮಾಡ್ತೀನಿ, ಈ ಪ್ರೇಯರ್ ವೇಸ್ಟ್ ಆಗಲ್ಲ, ದೇವ್ರು ಸಹಾಯ ಮಾಡ್ತಾನೆ ಅಂತ ಒಂದು ಧೈರ್ಯ ಇರುತ್ತೆ. ಅವಾಗ ನೋಡೋರು ಕೇಳ್ತಾರೆ, ಇಷ್ಟು ಧೈರ್ಯವಾಗಿದ್ದೀರಲ್ವ ನೀವು, ಇದಕ್ಕೇನು ಕಾರಣ, ಏನು ಸೀಕ್ರೆಟ್? ಈ ಟಿ ವಿಲೆಲ್ಲ ತೋರಿಸ್ತಾರಲ್ವ ಅಡ್ವರ್ಟೈಸ್ಮೆಂಟ್, ಏನದು? ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್. ನೋಡ್ರಿ, ದೇವ್ರ ವಾಕ್ಯ ನೆನಪಿಟ್ಕೊಂಡಿರ್ತೀರ ಇಲ್ವಾ? ಇವು ಮಾತ್ರ ನೆನಪಿದೆ. ಅಲ್ಲೆಲಿಯ, ಏನದು? ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಕ್ರಿಕೆಟ್ ಆಡೋರು ಅದು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇರ್ತಾರೆ. ಅದರ ಅರ್ಥ ಏನಂದರೆ, ನಾನು 4, 6 ಹೊಡಿತೀನಿ, ಆ 4 ಹೊಡಿಲಿಕ್ಕೆ, ಆ 6 ಹೊಡಿಲಿಕ್ಕೆ ಅಷ್ಟೊಂದು ಶಕ್ತಿ ನನಗೆ ಎಲ್ಲಿ ಬರುತ್ತಂದರೆ, ನನ್ನ ಶಕ್ತಿ ಸೀಕ್ರೆಟ್ ಏನು ಗೊತ್ತಾ? ಬೂಸ್ಟ್. ಈ ಬೂಸ್ಟ್ ಕುಡಿದು ಬಿಟ್ರೆ ನಾನು 4, 6 ಹೊಡಿತೀನಿ ಅಂತ ಅವ್ರು ಹೇಳ್ತಾರೆ. ಬೂಸ್ಟ್ ಏನದು? ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಅದನ್ನ ಕುಡಿದ್ರೆ ನಾನು 4, 6 ಹೊಡಿತಾ ಇರ್ತೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯ. ಅದೇ ರೀತಿಯಾಗಿ ಈಗ ನೀವು ಆಮೇಲೆ ಹೇಳಬೇಕು, ಜನರು ಕೂಡ ನಿಮಗಿಷ್ಟೆಲ್ಲ, ಹೌದು, ಎಲ್ಲರಿಗೂ, ಎಲ್ಲರ ಮನೆಗಳಲ್ಲೂ, ಎಲ್ಲರ ಜೀವಿತದಲ್ಲೂ, ಎಲ್ಲರ ಮನಸ್ಸಿನಲ್ಲೂ ಒಂದೊಂದು ವಿಧವಾದಂಥ ಬಾಧೆಗಳು, ಚಿಂತೆಗಳು, ಕಷ್ಟ, ಹೋರಾಟ, ಅನಾರೋಗ್ಯ ಇದೆ. ನೀನು ಪ್ರಾರ್ಥನೆಯನ್ನು ಕಲಿತ್ಕೊಂಡು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಲ್ಲುವಾಗ ಆ ಪ್ರಾರ್ಥನೆ ನಿನಗೆ ಧೈರ್ಯ ಕೊಡುತ್ತೆ. ನೀನು ಆ ರೀತಿಯಾಗಿ ಧೈರ್ಯವಾಗಿರುವಾಗ ನೋಡುವವರು, ಅಕ್ಕ, ಅಣ್ಣ, ಇಷ್ಟು ಧೈರ್ಯವಾಗಿರಲಿಕ್ಕೆ, ಇಂಥ ಪರಿಸ್ಥಿತಿಯಲ್ಲೂ ಸಹ ನೀವು ಧೈರ್ಯವಾಗಿರಲಿಕ್ಕೆ ಏನು ಕಾರಣ? ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಸಹ ನೀವು ಧೈರ್ಯವಾಗಿರಲಿಕ್ಕೆ ಏನು ಕಾರಣ ಅಂತ ಕೇಳುವಾಗ ನೀವು ಹೇಳಬೇಕು, ಪ್ರೇಯರ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. Word of God is the secret of my energy. Church is the secret of my energy. ಲಾಸ್ಟ್ ಒಂದು ಹೇಳ್ತೀನಿ, ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಜೀಸಸ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಯಾರು ಪ್ರೇಯರ್ ಮಾಡೋದನ್ನು ಕಲ್ತ್ಕೊಂಡು ಪ್ರಾರ್ಥನಾ ಜೀವಿತವನ್ನು ಕಟ್ಟಿಕೊಂಡು ಪ್ರಾರ್ಥನೆಯಲ್ಲಿ ಜೀವಿಸುತ್ತಾ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ನಿಂತುಕೊಳ್ಳುತ್ತಾರೋ ಅವರು ಪ್ರೇಯರ್ಫುಲ್ ಆಗಿರೋರೇ ಪವರ್ಫುಲ್ ಆಗಿರ್ತಾರೆ. ಮೊಬೈಲ್ ನೋಡೋರು ಪವರ್ಫುಲ್ ಆಗಿರಲ್ಲ, ದೇವ್ರ ಆಲಯಕ್ಕೆ ಬರದೇ ಇರೋರು ಪವರ್ಫುಲ್ ಆಗಿರಲ್ಲ, ವಾಕ್ಯವನ್ನು ಓದ್ತಾ ಇರೋರು ಪವರ್ಫುಲ್ ಆಗಿರಲ್ಲ. ಯಾರು ದೇವ್ರ ವಾಕ್ಯನ ಓದ್ತಾರೋ, ಯಾರು ದೇವ್ರ ಪ್ರೀತಿ ಮಾಡ್ತಾರೋ, ಯಾರು ಪ್ರಾರ್ಥನೆ ಕಲ್ತ್ಕೊಂಡು ಪ್ರಾರ್ಥನೆಯಲ್ಲಿ ನಿಂತ್ಕೊಳ್ತಾರೋ, ಯಾರು ಪ್ರೇಯರ್ಫುಲ್ ಆಗಿರ್ತಾರೋ ಅವರೇ ಪವರ್ಫುಲ್ ಆಗಿರ್ತಾರೆ. ಅಲ್ಲೆಲೆಯ. ನೀವು ಅನ್ಬೋದು, ಹೌದು ಪಾಸ್ಟಮ್ಮ, ನಮಗೆ ಶಕ್ತಿ ಬೇಕು, ಅದಕ್ಕೆ ಇವತ್ತು ಪ್ರೇಯರ್ ಮುಗಿಸ್ಕೊಂಡೋಗಿ ಸಾಯಂಕಾಲ ಚಿಕನ್ನು, ಮಟನ್ನು ಎಲ್ಲ ತಿಂತೀವಿ. ಅಲ್ಲ, ತಿನ್ನಿರಿ, ತಿನ್ಬೇಡ್ರಿ ಅಂತ ಹೇಳಲ್ಲ ನಾನು. ಆದರೆ ನೀನು ಪ್ರೇಯರ್ಫುಲ್ ಆಗಿದ್ದರೆ ನೀನು ಚಿಕನ್ನು ಊಟ ಮಾಡಿಲ್ಲ ಅಂದರೂ ಕೂಡ ನೀನು ಪವರ್ಫುಲ್ಲೇ. ನೀನು ಪ್ರೇಯರ್ಫುಲ್ ಆಗಿದ್ದರೆ ನೀನು ಮಟನ್ ಊಟ ಮಾಡಿಲ್ಲ ಅಂದರು, ಹೋಳಿಗೆ ತುಪ್ಪ ತಿಂದಿಲ್ಲ ಅಂದರು, ಇನ್ನೂ ಏನೇ ನಿಮಗೆ ಇಷ್ಟ ಇರೋದು ಅದು ತಿಂದಿಲ್ಲ ಅಂದರೂ ಕೂಡ ನೀವು ಪ್ರೇಯರ್ಫುಲ್ ಆಗಿದ್ದರೆ ನೀವು ಪವರ್ಫುಲ್ಲೇ. ಅಲ್ಲೆಲೂಯ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಬೈಬಲಲ್ಲಿ ನೋಡುವಾಗ ಅನೇಕ ಪ್ರಾರ್ಥನಾ ವೀರರನ್ನು ನಾವು ನೋಡ್ತೇವೆ. ಅಬ್ರಹಾಮನು, ದಾವೀದ, ದಾನಿಯೇಲ, ಮೋಶೆ, ಎಸ್ತೇರಳು, ಅಪೋಸ್ತಲರು, ಶಿಷ್ಯಂದರು, ಇವರೆಲ್ಲರೂ ಕೂಡ ಕೊನೆಯವರೆಗೂ ಪ್ರಾರ್ಥನೆಯನ್ನು ಮಾಡೋದನ್ನು ಕಲಿತುಕೊಂಡು ಪ್ರಾರ್ಥನೆಯಲ್ಲಿ ನಿರಂತರವಾಗಿ ನಿಂತುಕೊಂಡ್ರು. ಹಲ್ಲೆಲೂಯಾ. ಪ್ರೇಯರ್ ಕುರಿತಾಗಿ 1-2 ಲೈನ್ ಹೇಳ್ತೇನೆ, ಕೇಳಿಸ್ಕೊಳ್ರಿ. ಪ್ರಾರ್ಥಿಸುವುದಕ್ಕೆ ನಿನಗೆ ಮನಸ್ಸಾಗದಿದ್ದರೆ ನಿನಗೆ ನೀನೇ ಒತ್ತಾಯ ಪಡಿಸು. ಯಾಕೆಂದರೆ ನೀನು ಪ್ರಾರ್ಥಿಸದೆ ಇರುವಂತೆ ಅನೇಕ ವಿಷಯಗಳು ನಿನ್ನ ಒತ್ತಾಯ ಮಾಡ್ತಾ ಇರುತ್ತೆ. ವ್ಯಾಪಾರಿಗೆ ಬಂಡವಾಳ ಅವಶ್ಯ. ಯೇಸುವನ್ನು ನಂಬಿದಂಥ ಪ್ರತಿಯೊಬ್ಬ ಮಕ್ಕಳಿಗೆ ಪ್ರಾರ್ಥನೆ ಬಹಳ ಅವಶ್ಯ. ಆಮೇನ್. ಪ್ರಾರ್ಥನಾ ಜೀವಿತ ಇಲ್ಲದಿದ್ದರೆ ಈ ಪ್ರಪಂಚದಲ್ಲಿ ನೀನು ಇದ್ದೂ ಇಲ್ಲದಂತೆ. ಪಾಪವು ಪ್ರಾರ್ಥನೆಯನ್ನು ತಡೆಯುತ್ತದೆ, ಪ್ರಾರ್ಥನೆ ಪಾಪವನ್ನು ತಡೆಯುತ್ತದೆ. ಆಯುಧ ಹಿಡಿದು ಹೋರಾಡುವವರು ಸೋಲನ್ನು ಕಾಣಬಹುದು, ಆದರೆ ಪ್ರಾರ್ಥನೆ ಅನ್ನುವಂಥ ಆಯುಧವನ್ನು ಹಿಡಿದು ಹೋರಾಡುವವರು ಸೋಲನ್ನು ಕಾಣುವುದೇ ಇಲ್ಲ. ಈಗ ನೀನು ಪ್ರಾರ್ಥಿಸುವಾಗ ಪ್ರಾರ್ಥನೆ ನಿನ್ನ ಜೀವಿತದ ದಿಕ್ಕನ್ನೇ ಬದಲಾಯಿಸುವಂಥದ್ದಾಗಿದೆ. ನೀನು ಪ್ರಾರ್ಥಿಸುವಾಗ ದೇವರು ನಿನಗಾಗಿ ಇಟ್ಟಂಥ ಆಶೀರ್ವಾದಗಳನ್ನು ನೀನು ಹೊಂದಿಕೊಳ್ಳುತ್ತೀಯಾ? ದೇವರ ಮಕ್ಕಳೇ, ಹಾಗಾಗಿ ಪ್ರಾರ್ಥಿಸೋದನ್ನು ಕಲಿತುಕೊಳ್ಳ್ರಿ, ಪ್ರಾರ್ಥನೆಯಲ್ಲಿ ನಿಂತ್ಕೊಳ್ರಿ. ಒಂದ್ಸರಿ ಏನಾಯ್ತು ಅಂದರೆ, ಒಬ್ಬ ಸ್ತ್ರೀ ಇದ್ದಾಳೆ, ಗಂಡನಿಲ್ಲ, ಗಂಡ ತೀರಿ ಹೋಗಿದ್ದಾನೆ, ಒಬ್ಬ ಮಗ ಇದ್ದಾನೆ,
ಆ ಮಗನಿಗೆ ಅನಾರೋಗ್ಯ ಆಗಿ ತುಂಬ ಸೀರಿಯಸ್ ಆಗಿದೆ, ಉಸಿರಾಡ್ಲಿಕ್ಕಾಗ್ತಾ ಇಲ್ಲ, ಆರೋಗ್ಯದಲ್ಲಿ ತುಂಬ ಏರುಪೇರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಆ ತಾಯಿ ತನ್ನ ಮಗನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ಲು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇದ್ದಾಳೆ. ಅಲ್ಲಿರುವಂಥ ಡಾಕ್ಟ್ರು ಒಪ್ತಾ ಇಲ್ಲ. ಇಲ್ಲಮ್ಮ, ನೀನು ಹಣ ಕಟ್ಟಿದ್ರೇ, ನೀನು ಬಿಲ್ ಕಟ್ಟಿದರೆ ಅಂದರೆ ಅಟ್ಲೀಸ್ಟ್ ಇಷ್ಟು ಅಮೌಂಟ್ ಅಂತೇಳಿ ಅವರು ಅಡ್ವಾನ್ಸ್ ಕಟ್ಸ್ಕೊಳ್ತಾರೆ, ಇಷ್ಟು ಅಮೌಂಟ್ ಕಟ್ಟಿದ್ರೇ ನಿನ್ನ ಮಗನಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆಗ ಆ ಸ್ತ್ರೀ ಏನು ಮಾಡಿಲ್ಲ ಅಂದರೆ ಆ ಡಾಕ್ಟ್ರ್ ಹತ್ರ, ಡಾಕ್ಟ್ರೇ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಂಡ್ಲು, ಪ್ಲೀಸ್ ಹೇಗಾದರೂ ಮಾಡಿ ನನ್ನ ಮಗನನ್ನು ನೀವು ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ರಿ. ನೀವು 24 ಗಂಟೆ ಒಳಗಡೆ, ನಾಳೆ ದಿನದ ಒಳಗಡೆ, ಒಂದು ದಿನದಲ್ಲೇ 24 ಗಂಟೆ ಒಳಗಡೆ ನಿಜವಾಗ್ಲೂ ನಾನು ಹಾಸ್ಪಿಟ್ಲ್ ಬಿಲ್ ನಾನು ಕಟ್ತೀನಿ ಅಂತೇಳಿ ಆ ಸ್ತ್ರೀ ಹೇಳಿದ್ಲು. ಸೊ ಆ ಡಾಕ್ಟ್ರ್ ಏನು ಮಾಡಿದರು, ಅದೇ ಹಾಸ್ಪಿಟಲ್ ಇರುವಂಥ ಮೇಲಧಿಕಾರಿ ಅಂದರೆ ದೊಡ್ಡ ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಮಾತಾಡಿ, ಸರ್ ಈ ರೀತಿಯಾಗಿ ಒಬ್ಬ ಸ್ತ್ರೀ ಬಂದಳೆ, ಆ ಹೆಣ್ಮಗಳ ಪರಿಸ್ಥಿತಿ ನೋಡಿದರೆ ನನಗೆ ಒಂದು ರೀತಿ ಅಯ್ಯೋ ಅಂತ ಅನ್ನಿಸ್ತಾ ಇದೆ, ಕರುಣೆ ಬರ್ತಾ ಇದೆ. ಸೊ ಆ ಹೆಣ್ಮಗಳ ತಳೆ ಇವತ್ತು ನನ್ನ ಮಗನ್ನ ಅಡ್ಮಿಟ್ ಮಾಡ್ಕೊಳ್ರಿ, ನೀವು ಟ್ರೀಟ್ಮೆಂಟ್ ಕೊಡ್ರಿ ನೀವು ಅಂತ ಹೇಳ್ತಾ ಇದ್ದಾಳೆ. ಒಂದು ವೇಳೆ ಆ ಹೆಣ್ಮಗಳು ಬಿಲ್ ಕಟ್ಟಿಲ್ಲ ಅಂದರೆ ನಾನೇ ಬೇಕಂದ್ರೆ ಕಟ್ತೀನಿ ಡಾಕ್ಟ್ರೇ, ಪ್ಲೀಸ್ ಅಡ್ಮಿಟ್ ಮಾಡ್ಕೋಬೋದಾ ಅಂತ ಕೇಳುವಾಗ ಡಾಕ್ಟ್ರ್ ಅಂದರು, ಆಯ್ತು ಅಡ್ಮಿಟ್ ಮಾಡ್ಕೊಂಬ ಅಂತ ಹೇಳಿದರು. ಸೊ ಅಡ್ಮಿಟ್ ಮಾಡ್ಕೊಳ್ಳುವಾಗ ಅಡ್ಮಿಟ್ ಮಾಡ್ಕೊಳ್ಳುವಾಗ ಈ ಏನು ಒಂದು ರೆಕಮೆಂಡೇಶನ್ ಮಾಡಿದ್ರಲ್ವ, ಆ ಡಾಕ್ಟ್ರು ನೋಡ್ತಾ ಇದ್ದಾರೆ ಆ ಸ್ತ್ರೀನ. ಓಕೆ, ಈ ಸ್ತ್ರೀ ತನ್ನ ಮಗನ್ನ ಟ್ರೀಟ್ಮೆಂಟ್ ಕೊಡ್ರಿ ಅಂತ ಹೇಳಿದಾಳೆ. ಸೊ ಗ್ಲೂಕೋಸ್ ಹಾಕಿ ನಾಳೆಯಿಂದ ಟ್ರೀಟ್ಮೆಂಟು ಬಿಲ್ ಕಟ್ಟಿದ ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತೇಳಿ ನೋಡ್ತಿದ್ದಾಳೆ. ಆ ಹೆಣ್ಮಗಳು ಒಂದು ದಿನ ಟೈಮ್ ಕೇಳಿದಾಳೆ, ಯಾರಿಗಾದ್ರೂ ಫೋನ್ ಮಾಡ್ತಾಳೇನೋ ಹಣ ಬೇಕು ಅಂತೇಳಿ, ಯಾರಿಗಾದ್ರೂ ಮೆಸೇಜ್ ಮಾಡ್ತಾಳೇನೋ, ವಾಟ್ಸಪ್ ಮಾಡ್ತಾಳೇನೋ ಹಣ ಸಹಾಯ ಬೇಕು ಅಂತೇಳಿ ನೋಡ್ತಾ ಇದ್ದಾಳೆ. ಆದರೆ ಆ ಸ್ತ್ರೀ ಏನು ಮಾಡ್ತಿದ್ದಾಳೆ ಗೊತ್ತಾ, ಹಾಸ್ಪಿಟ್ಲಲ್ಲೇ ತನ್ನ ಮಗನಿಗೆ ನೀವು ಟ್ರೀಟ್ಮೆಂಟ್ ಕೊಡ್ರಿ ಅಂತೇಳಿ ಮೊಣಕಾಲೂರಿ ಕೈಗಳೆತ್ತಿ ಪರಲೋಕದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈ ಡಾಕ್ಟ್ರು ನೋಡ್ತಾ ಇದ್ದಾರೆ, ನರ್ಸ್ಗಳು ನೋಡ್ತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆ ಆಗಿದೆ, ಪ್ರಾರ್ಥನೆ ಮಾಡ್ತಾನೇ ಇದ್ದಾಳೆ ಆ ತಾಯಿ. ಸಂಜೆ 4 ಗಂಟೆ ಆಗಿದೆ, ಪ್ರಾರ್ಥನೆ ಮಾಡ್ತಾನೇ ಇದ್ದಾಳೆ ಆ ತಾಯಿ ಹಾಸ್ಪಿಟ್ಲಲ್ಲಿ. ಪರಲೋಕದ ದೇವರಿಗೆ ತನ್ನ ಮನಸ್ಸನ್ನು ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ರಾತ್ರಿ 10 ಗಂಟೆ ಆಗಿದೆ, ಪ್ರಾರ್ಥನೆ ಮಾಡ್ತಾನೇ ಇದ್ದಾಳೆ. ತಿರುಗಿ ದಿನ ಬೆಳಿಗ್ಗೆ ಆಗಿದೆ, ಇನ್ನೇನು 24 ಗಂಟೆ ಆಯಿತು, ಈಗ ಬಿಲ್ ಕಟ್ಟಬೇಕು. ಆಗ ಡಾಕ್ಟ್ರು ನೋಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾನೇ ಇದ್ದಾಳೆ. ಆ ಮಗಳು ಬಿಲ್ ಕಟ್ಟಿದ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ. ಸೊ ಆ ಸ್ತ್ರೀಯನ್ನು ನೋಡುವಾಗ ಪ್ರಾರ್ಥನೆ ಮಾಡ್ತಾನೇ ಇದ್ದಾಳೆ. ಅವಾಗ ನರ್ಸ್ಗಳು ಹೇಳಿದ್ರಂತೆ, ಆ ಹೆಣ್ಮಗಳು ಪ್ರೇಯರ್ ಮಾಡ್ತಾನೇ ಇದ್ದಾಳೆ. ಈಗ ನಾವು ಹೋದ್ರು ಬಂದರೂ ಸಹ ಆ ಮಗಳೇ ನಮ್ಮ ಬಗ್ಗೆ ಗಮನಿಸ್ತಾನೆ ಇಲ್ಲ, ಆ ಮಗಳು ಪ್ರೇಯರ್ ಮಾಡ್ತಾನೆ ಅಂದರೆ ಆಯ್ತು ಬಿಡ್ರಿ, ಪ್ರೇಯರ್ ಮಾಡಿದ್ರೆ ಮಾಡಲಿ ಅಂತೇಳಿ. ಸೊ ನೆಕ್ಸ್ಟು ಟ್ರೀಟ್ಮೆಂಟ್ ಮಾಡುವಂಥ ಸಮಯ ಬರುವಾಗ ದೊಡ್ಡ ಡಾಕ್ಟ್ರು ಬಂದರು. ಸೊ ಎಲ್ಲ ರೌಂಡ್ಸಿಗೆ ಬರುವಾಗ ಪ್ರತಿಯೊಬ್ಬ ಪೇಷಂಟ್ ಬಗ್ಗೆ ವಿಚಾರಿಸುವಾಗ, ಸೊ ಈ ಒಂದು ಮಗನ ಕುರಿತಾಗಿ ಸಹ ವಿಚಾರಿಸುವಂಥ ಸಮಯದಲ್ಲಿ ಆ ಒಂದು ಡಾಕ್ಟ್ರು ಹೇಳ್ತಾ ಇದ್ದಾರೆ, ಈ ಡಾಕ್ಟ್ರ್ ಹೇಳಿದ್ರಲ್ವಾ ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ರಿ ಡಾಕ್ಟ್ರೇ, ಅವ್ರು ಕಟ್ಟಿಲ್ಲ ಅಂದರೆ ಬಿಲ್ ನಾನು ಕಟ್ತೀನಿ ಅಂತ ಹೇಳಿದ್ರಲ್ವಾ. ಸೊ ಆ ಹೆಣ್ಮಗಳು ಪ್ರೇಯರ್ ಮಾಡ್ತಾನೇ ಇದ್ದಾಳೆ, ಬಿಲ್ಲು ಇನ್ನೂ ಕಟ್ಟಿಲ್ಲ, ಹಣ ಇನ್ನೂ ಕಟ್ಟಿಲ್ಲ. ಇಲ್ಲಿ ಡಾಕ್ಟ್ರಿಗೆ ಟೆನ್ಷನ್ ಆಗಿದೆ, ಆ ಹೆಣ್ಮಗಳು ಪ್ರೇಯರೇ ಮಾಡ್ತಿದ್ದಾಳೆ. ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಂಥ ಸಮಯ, ಹೇಗಪ್ಪ ಮಾಡೋದು, ನಾನೇ ಹೇಗಾದ್ರೂ ಮಾಡಿ ಒಂದು 3/4 ಭಾಗ ಅಮೌಂಟ್ ಕಟ್ಬಿಟ್ರಾಯ್ತು, ಆಮೇಲೆ ನೋಡ್ಕೊಂಡ್ರಾಯ್ತು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಲಿ ಅಂತೇಳಿ ಆ ಡಾಕ್ಟ್ರು ಅಂದ್ಕೊಂಡಿದ್ದಾಳೆ. ಅವಾಗ ಆ ಡಾಕ್ಟ್ರ್ ಆ ರೀತಿಯಾಗಿ ಅಂದುಕೊಳ್ಳುವಾಗ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ಅಂತೇಳಿ ಅಂದುಕೊಳ್ಳುವಂಥ ಸಮಯದಲ್ಲಿ ಆ ದೊಡ್ಡ ಡಾಕ್ಟ್ರ್ ಇದ್ರಲ್ವಾ, ಆ ದೊಡ್ಡ ಡಾಕ್ಟ್ರು ಬಂದು ಈ ಡಾಕ್ಟ್ರ್ ಹತ್ರ ಹೇಳಿದ್ರಂತೆ, ಆ ಪೇಷಂಟ್ ಬಗ್ಗೆ ಏನಾಯಿತು ಅಂತೇಳಿ ಅಂದರೆ, ಸರ್ ಅವರು ಬಿಲ್ ಕಟ್ತೀವಂತ ಹೇಳಿದ್ರು ಸರ್ ಅಂತೇಳಿ ಮಾತಾಡುವಷ್ಟರಲ್ಲೇ ಆ ದೊಡ್ಡ ಡಾಕ್ಟ್ರು ಹೇಳಿದ್ರಂತೆ ಏನಂತ, ಅದೇನಂತೇಳಿ ಅಂದರೆ ಹೋಗಿದ್ದು ಈ ಡಾಕ್ಟ್ರು ಮಾತಾಡೋದು ಸ್ಟಾಪ್ ಮಾಡಿದಂತೆ. ಸರ್ ಹೇಳ್ರಿ ಸರ್, ನೀವೇನೋ ಹೇಳಲಿಕ್ಕೆ ಬಂದ್ರಿ. ಅದು ಏನಿಲ್ಲ ಮೇಡಮ್, ಅವ್ರ ಕೈ ಕಳ್ಳಡಿರುವಂಥ ಡಾಕ್ಟ್ರುಗಳಿದಂತೆ, ಏನಿಲ್ಲ ಮೇಡಮ್, ಅದು ನೀವು ಯಾವುದೋ ಒಬ್ಬ ಪೇಷಂಟ್ ಬಗ್ಗೆ ಹೇಳಿದ್ರಲ್ವಾ, ತಾಯಿಗೆ ಗಂಡ ಇಲ್ಲ, ಮಗನಿಗೆ ತುಂಬ ಸೀರಿಯಸ್ ಆಗಿದೆ ಅಂತೇಳಿ. ಸೊ ಇವತ್ತು ನಮ್ಮ ತಾಯಿ ತೀರ್ಕೊಂಡು 10 ವರ್ಷ ಆಯಿತು. ಇವತ್ತು ಪುಣ್ಯ ಸ್ಮರಣೆ ದಿನ. ಸೊ ಒಂದು ನೆನಪಿಗಾಗಿ ಆ ಪೇಷಂಟ್ಗೆ ನಾನು ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ತೀರಿ, 1 ರೂಪಾಯಿ ಕೂಡ ಬಿಲ್ ಕಟ್ಟೋದು ಬೇಡ. ಈ ಒಂದು ಸಾಕ್ಷಿಯನ್ನು ಕೇಳುವಾಗ ಆ ಡಾಕ್ಟ್ರು ಹೋಗಿ ಆ ಹೆಣ್ಮಗಳಿಗೆ ಹೇಳಿದಂತೆ, ಅಮ್ಮ ಎದ್ದಳಮ್ಮ, ನಿನ್ನ ಪ್ರಾರ್ಥನೆ ಫಲಿಸಿತು. ಈಗ ಡಾಕ್ಟ್ರು ಈ ರೀತಿಯಾಗಿ ಹೇಳಿದ್ದಾರೆ, ನೀನು 1 ರೂಪಾಯಿ ಕೂಡ ಬಿಲ್ ಕಟ್ಟೋದು ಬೇಡ, ಏನು ಡಾಕ್ಟ್ರು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತೇಳಿ. ಆಗ ಆ ಸ್ತ್ರೀ ಹೇಳಿದ್ಲಂತೆ, ನನಗೆ ಗೊತ್ತು, ಒಂದು ವೇಳೆ ಗಂಡ ನನ್ನ ಕೈ ಬಿಟ್ಟು ಹೋಗಿರ್ಬೋದು,
ಒಂದು ವೇಳೆ ಮಗ ನನ್ನ ಕೈ ಬಿಟ್ಟು ಹೋಗ್ಬೋದು, ಆದರೆ ಈ ಲೋಕಕ್ಕೆ ನನ್ನನ್ನು ಕರೆದುಕೊಂಡು ಬಂದ ದೇವರು ನನ್ನ ಕೈ ಬಿಡಲಂತ ಗೊತ್ತು. ಅದಕ್ಕೆ ನಾನು ದೇವರಿಗೆ ಪ್ರಾರ್ಥನೆ ಮಾಡಿದೆ. ದೇವರು ಮಾಡಿದ ಅದ್ಭುತಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹಾಗಾಗಿ ಪ್ರಾರ್ಥನೆ ಮಾಡುವುದನ್ನು ಕಲಿರಿ, ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಂತ್ಕೊಳ್ರಿ.